ಇವತ್ತಿನ ವಿಚಾರ ಅಂತ ಬಂದಾಗ 26 ಹಳ್ಳಿಗಳ ಭೂಮಿಯನ್ನ ವಶಪಡಿಸಿಕೊಳ್ಬೇಕು, ಸ್ವಾಧೀನಪಡಿಸಿಕೊಳ್ಬೇಕು ಅಂತಿದ್ದಾರೆ. ಅದರಲ್ಲಿ 9 ಹಳ್ಳಿಗಳನ್ನ ಪ್ರಮುಖವಾಗಿ ತೆಗೆದುಕೊಂಡಿರುವಂತದ್ದು. ಆದ್ರೆ ಈಗ 3 ಹಳ್ಳಿಗಳಿಗೆ ಸಂಬಂಧಪಟ್ಟಂತೆ 500 ಎಕರೆಗೂ ಅಧಿಕ ಭೂಮಿಯನ್ನ ವಶಪಡಿಸಿಕೊಳ್ತಿರುವಂತದ್ದು. ಆದ್ರೆ ಇಷ್ಟೆಲ್ಲ ನೋಡಿದಾಗ ಒಂದು ನಿಮ್ಮ ಮಂಡಳಿ ಅಂತ ಏನಿದೆ, ಬೇರೆ ಹಳ್ಳಿಗಳನ್ನ ನೋಡಿದಾಗ ನಿಮ್ಮ ಹಳ್ಳಿಗರು ಇರುವಂತಹ ಒಂದು ವಿಶೇಷತೆ ಏನು ಅಂದ್ರೆ, ಇಲ್ಲಿರೋದು ತುಂಬಾ ಕಡಿಮೆ ಜನಸಂಖ್ಯೆ ಇರುವಂತದ್ದು. ಒಂದು 7 ರಿಂದ 8 ಮನೆ ಇದೆ, ಒಂದು 20 ರಿಂದ 25 ಜನಸಂಖ್ಯೆ ಇರುವಂತದ್ದು. ಆದ್ರೆ ಇರೋರೆಲ್ಲರೂ ಕೂಡ ಅಣ್ಣ ತಮ್ಮಂದ ರೀತಿಯಲ್ಲಿ ಅಥವಾ ಅಣ್ಣ ತಮ್ಮಂದ ರೀತಿಯಾಗಿನೇ ಬಾಳ್ತಾ ಇದ್ದೀರಾ. ಅಣ್ಣ ತಮ್ಮಂದಿರ ಎಲ್ರು ಇಲ್ಲಿರುವಂತದ್ದು. ಆದ್ರೆ ಒಂದೇನು ಅಂದ್ರೆ, ಇಲ್ಲಿವರೆಗೂ ಕೂಡ ನೀವು ಹುಟ್ಟಿದಾಗಿನಿಂದಲೂ ಕೂಡ ಜೊತೆಯಲ್ಲೇ ಬೆಳೆದು ಬಂದಿರುವಂತದ್ದು. ಆದ್ರೆ ಈಗ ಯಾವ್ದು ಟೌನ್ಶಿಪ್ ಅನ್ನ ಮಾಡ್ಬೇಕು ಅಂತ ಬಂದಾಗ ಭೂಮಿಯನ್ನ ವಶಪಡಿಸ್ಕೊಳ್ತಾರೆ ಅನ್ನೋದಾದ್ರೆ, ಆಗ ನಿಮ್ಮನ್ನೆಲ್ಲ ಭೂಮಿಯನ್ನ ಕಿತ್ಕೊಂಡು ಬೇರೆ ಕಡೆ ಕಳಿಸ್ತಾರೆ ಅನ್ನೋದಾದ್ರೆ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಲಿಕ್ಕೆ ಆಗುತ್ತಾ ಮುಂದೆ, ಅಥವಾ ಎಲ್ರು ಕೂಡ ಒಂದೇ ಸ್ಥಳದಲ್ಲಿ ವಾಸ ಮಾಡ್ಲಿಕ್ಕೆ ಆಗುತ್ತೆ ಅಂತ ಅನ್ಸುತ್ತಾ? ಒಂದಿಷ್ಟು ಜನ ಹೇಳ್ತಿರುವಂತದ್ದು ಏನು ಅಂದ್ರೆ, ಈ ಟೌನ್ಶಿಪ್ ಅನ್ನ ಅಭಿವೃದ್ಧಿ ಪಡಿಸಿದ್ರೆ ಇಲ್ಲಿ ಸುತ್ತಮುತ್ತಲೂ ಕೂಡ ಒಳ್ಳೆ ಶಿಕ್ಷಣವನ್ನ ಕೊಡ್ಬೋದು, ಒಳ್ಳೆ ಆರೋಗ್ಯ ವ್ಯವಸ್ಥೆಯನ್ನ ಕೊಡ್ಬೋದು, ಮೂಲಭೂತ ಸೌಕರ್ಯವನ್ನ ಏನು ಹೆಚ್ಚು ಅಭಿವೃದ್ಧಿ ಪಡಿಸಬಹುದು ಅಂತ ಹೇಳಲಾಗ್ತಿದೆ. ಅದ್ರ ಬಗ್ಗೆ ನೋಡೋದಾದ್ರೆ, ಅದ್ರ ಬಗ್ಗೆ ಹೇಳೋದಾದ್ರೆ, ಇಷ್ಟು ವರ್ಷ ಶಿಕ್ಷಣ ತಗೊಂಡಿಲ್ವಾ? ಇಷ್ಟು ವರ್ಷ ಶಿಕ್ಷಣ ಪಡ್ಕೊಂಡಿದ್ದೀರಲ್ಲ ಸರ್, ಈಗ ಇವ್ರು ಬಂದು ನಮ್ದು ಉದ್ಧಾರ ಮಾಡೋದು, ಅಭಿವೃದ್ಧಿ ಮಾಡುವಂತ ಅವಶ್ಯಕತೆ ಇಲ್ಲ. ನಾವೆಲ್ಲ ಆಲ್ಮೋಸ್ಟ್ ಉದ್ಧಾರ ಅಭಿವೃದ್ಧಿನೂ ಆಗೈತೆ, ರೋಡ್ ಆಗೈತೆ, ನಮ್ಗೆ ಕುಡಿಯೋ ನೀರಿದೆ, ಪ್ರತಿಯೊಂದು ಐತೆ. ಬರಡು ಭೂಮಿ ಅಂದ್ರಲ್ಲ, ಮನೆಗೆ ಒಂದೊಂದ್ ಬೋರ್ 2 ಬೋರ್ ನೀರ್ ಐತೆ, ವ್ಯವಸಾಯ ಮಾಡ್ತಾ ಇದೀವಿ. ಇಲ್ಲೆಲ್ಲ ಎಷ್ಟು ಅಡಿಗೆ ನೀರ್ ಸಿಗುವಂತದ್ದು? 180-200 ಅಡಿ. ಹೌದು ಸರ್. ಯಾಕಂದ್ರೆ ನಮ್ಮ ಊರು ಬಂದು ಶಿರಾ, ನಮ್ಮ ಕಡೆ ಇವತ್ತಿಗೆ ಏನಿಲ್ಲ ಅಂದ್ರೂ 750-1000 ಅಡಿಗೆ ನೀರ್ ಸಿಗ್ತಿರುವಂತದ್ದು. ನೀವೇನಾದ್ರೂ ಕೆಲವೊಂದು ಪ್ರದೇಶಕ್ಕೆ ಹೋದಾಗ ಅಲ್ಲಿ 1000 ಅಡಿ ಆದ್ರೂ ಕೂಡ ನೀರ್ ಸಿಗೋದಿಲ್ಲ. ಆದ್ರೆ ಅಂತ ಪ್ರದೇಶವನ್ನ ಅಭಿವೃದ್ಧಿ ಪಡಿಸ್ತಿಲ್ಲ. ಆದ್ರೆ ಇಂತ ಫಲವತ್ತಾದ ಭೂಮಿಯನ್ನ ಇಲ್ಲಿ ಅಭಿವೃದ್ಧಿ ಪಡಿಸ್ತಿರುವಂತದ್ದು. ಬರಡು ಭೂಮಿ ಅಂದ್ರೆ ನಾವ್ ಸರ್, ಬರಡು ಭೂಮಿ ಆಗಿದ್ರೆ ಇಲ್ಲಿ ಇಷ್ಟೊಂದು ಫಲವತ್ತಾಗಿರೋ ಬೆಳೆಗಳನ್ನ ನಾವ್ ಬೆಳೆಯಕ್ ಆಗ್ತಿರ್ಲಿಲ್ಲ. ಮತ್ತೆ ಏನೆಲ್ಲ ಬೆಳೆ ಬೆಳಿತೀರಾ ಇಲ್ಲಿ? ನಾವಿಲ್ಲಿ ಅಡಕೆ, ತೆಂಗು, ಮಾವು, ಸಪೋಟ, ಜೋಳ ಎಲ್ಲಾ ರೀತಿ ಬೆಳಿತಿದೀವಿ. ಮತ್ತೆ ಇವಾಗ ನಮ್ಮ ಮಾಮ ನಾಗರಾಜು ಅವರು ಇದು ಮಲೆನಾಡಲ್ಲಿ ಏನ್ ಬೆಳಿತಾರೆ ಏಲಕ್ಕಿ, ಅದನ್ನ ಇಲ್ಲಿ ಬೆಳೆದಿದ್ದಾರೆ. ಮಂಡಳಿ ಅನ್ನೋ ಗ್ರಾಮದಲ್ಲಿ ಬೆಳೆದಿದ್ದಾರೆ. ಎಲ್ಲಾ ತರದ ಹಣ್ಣು ಇದೆ, ಎಲ್ಲಾ ತರ ಸೊಪ್ಪು ತರಕಾರಿಗಳನ್ನು ನಾವು ಬೆಳ್ಕೊತೀವಿ. ಫ್ರೆಶ್ ಆಗಿರೋ ನಾವು ತಗೋತೀವಿ. ನಾವ್ ಯಾವ್ದನ್ನು ಕೊಂಡು ತಿಂತಾ ಇಲ್ಲ. ಪ್ರತಿಯೊಂದನ್ನು ನಾವ್ ಏನು ಅಡುಗೆ ಡೈಲಿ ದಿನನಿತ್ಯಕ್ಕೆ ನಾವ್ ಏನ್ ಬಳಸ್ತೀವೋ ಪ್ರತಿಯೊಂದನ್ನು ನಾವು ತೋಟದಲ್ಲೇ ಸ್ವಂತ ಬೆಳೆದು ನಾವು ತಿಂತಾ ಇದೀವಿ. ಫ್ರೆಶ್ ಆಗಿದೀವಿ. ನಾವ್ ಹಸುಗಳನ್ನ ಕಟ್ಕೊಂಡಿದೀವಿ, ಹಾಲ್ ಕರೆದಿ ಹಾಲಾಗ್ತಿದೀವಿ. ನಾವ್ ಮಕ್ಳುಗಳನ್ನ ಕೃಷಿ ಮಾಡೇನೆ ಓದಿಸ್ತಿದೀವಿ. ನಾವು 1-1.5 ಲಕ್ಷ ಒಂದೊಂದು ವರ್ಷಕ್ಕೆ ಮಕ್ಳಿಗೆ ಸ್ಕೂಲ್ ಫೀಸ್ ಕಟ್ಟಿ ನಾವು ಓದಿಸ್ತಾ ಇದೀವಿ. ನಾವು ಇಷ್ಟು ವರ್ಷದಿಂದನೂ ಕೃಷಿಯಿಂದನೇ ಮುಂದೆ ಬಂದಿದೀವಿ. ಇನ್ಮೇಲೂ ಕೃಷಿಯಿಂದನೇ ಮುಂದೆ ಬರ್ತೀವಿ. ಇವಾಗ ಏನು ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳ್ತವ್ರೆ, ಇದು ಬರಡು ಭೂಮಿ ಅಂತ. ಬರಡು ಭೂಮಿ ಆಗಿದ್ರೆ ಇಷ್ಟೊಂದು ಹಚ್ಚ ಹಸಿರು ಯಾಕಿತ್ತು ಸರ್? ಬರಡು ಭೂಮಿ ಇದೆ, ಆ ಕಡೆ ಹೋಗಿ ಅವ್ರು AICT ಮಾಡ್ಲಿ, ನಾವು ಬೇಡ ಅಂತ ಹೇಳಲ್ಲ. ಅವ್ರು AICT ಮಾಡ್ತಾರೆ, ಮಾಡಿ ಉದ್ಧಾರ ಮಾಡ್ತೀವಿ ಅಂತ ಹೇಳಿ. ಇಂತ ಕೃಷಿಗೆ ಫಲವತ್ತಾಗಿರೋ ಭೂಮಿಲಿ ಬಂದಿ ಇವ್ರು AICT ಮಾಡೋದಾಗ್ಲಿ, ಮಗದೊಂದ್ ಮಾಡೋದಾಗ್ಲಿ ಬೇಡ. ಹೋಗ್ಲಿ ಉತ್ತರ ಕರ್ನಾಟಕ ಕಡೆ ಮಾಡ್ಲಿ. ಪಾಪ ಆ ಜನಗಳು ಅಲ್ಲಿಂದ ವಲಸೆ ಬರ್ತಿದ್ದಾರೆ ಬೆಂಗಳೂರಿಗೆ. ನಮ್ ಬೆಂಗಳೂರ್ನ ಆಳ್ಗಿಕ್ತಿದ್ದಾರೆ. ಅಲ್ಲೋಗ್ ಮಾಡ್ಲಿ, ಅವ್ರನ್ನೂ ಅಭಿವೃದ್ಧಿ ಮಾಡ್ಲಿ. ನಾವು ಅಭಿವೃದ್ಧಿ ಆಗಿದೀವಿ ನಾವು. ಆಮೇಲೆ ಇನ್ನೊಂದು ಏನು ಅಂತ ಅಂದ್ರೆ, ದೇಶ ಉದ್ಧಾರ ಆಗಕ್ಕೆ ಕೃಷಿನೂ ಪ್ರಮುಖ ಕಾರಣ ಒಂದು ಅಭಿವೃದ್ಧಿಗೆ. ದೇಶದ ಆರ್ಥಿಕತೆಯ ಬೆನ್ನೆಲುಬು ಅಂತ ಅಂತಾನು ಹೇಳಿದ್ದಾರೆ. ಇವಾಗ ಅದನ್ನೇ ಯಾಕೆ ನೀವು ಕಿತ್ಕೊಳ್ಳೋ ತರ ಹೋರಾಟ ಮಾಡ್ತಾ ಇದ್ದೀರಾ? ಇವಾಗ ಏನು ಈ 1.5 ವರ್ಷದಿಂದ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೋರಾಟ ಮಾಡ್ತಾನೆ ಇದಾರೆ. ನಾನು ಡಿ ಕೆ ಶಿವಕುಮಾರ್ ಸರ್ಗೆ ಹೇಳೋದೇನಂದ್ರೆ, ಎಲ್ಲಾರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಸರ್ ಕನಕಪುರದ ಬಂಡೆ ಅಂತ. ಹೌದು, ಅದು ಅವ್ರು ನಿಜವಾಗ್ಲೂ ಬಂಡೆನೆ. ಅವ್ರಿಗೆ ಬಂಡೆ ತರ ಇರೋ ಮನ್ಸು, ಅವ್ರ ಮನ್ಸು ಕಲ್ಲು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ 1.5 ವರ್ಷದಿಂದ ನಮ್ಮ ಬೈರಮಂಗಲ ಮತ್ತೆ ಕಂಚಗಾರನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತ ಅಷ್ಟು ಜನ ರೈತರುಗಳು 1.5 ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ತಾ ಇದಾರೆ. ಆದ್ರೂ ಅವ್ರಿಗೆ ಮನ್ಸು ಕರಗ್ತಾ ಇಲ್ಲ, ಬಂಡೆ ತರನೇ ಇದೆ. ಒಬ್ಬ ಮನುಷ್ಯ, ಒಬ್ಬ ಶಿಲ್ಪಿ ಬಂಡೆನ ಕೆತ್ತಿ ಶಿಲೆಯಾಗಿ ಪರಿವರ್ತನೆ ಮಾಡ್ಬೋದು. ಅದೇ ರೀತಿ ನಾನು ಡಿ ಕೆ ಶಿವಕುಮಾರ್ ಹತ್ರ ಕೇಳ್ಕೊಳ್ಳೋದೇನು ಅಂತ ಅಂದ್ರೆ, ನೀವು ನಿಮ್ಮ ಬಂಡೆ ಕಲ್ಲಿನ ತರ ಇರೋ ಮನಸ್ಸನ್ನ ದಯವಿಟ್ಟು ಆದಷ್ಟು ಬೇಗ ಬದಲು ಮಾಡ್ಕೊಳ್ಳಿ. ಒಂದು ಬಂಡೆನ ಕೆತ್ತೋನು ಶಿಲ್ಪಿ ಆದ್ರೆ, ನಿಮ್ಮ ಮನಸ್ಸನ್ನ ಕೆತ್ತೋನು ನಮ್ಮ ರೈತ, ಬಿಡದಿಯ ರೈತರು. ಬಿಡದಿಯ ರೈತ ಹೋರಾಟ ಡಿ ಕೆ ಶಿವಕುಮಾರ್ ಬಂಡೆಯನ್ನ ಶಿಲೆಯಾಗಿ ಕೆತ್ತಲು ಪರಿವರ್ತನೆ ಮಾಡಿ ಅವ್ರನ್ನ ಒಂದು ದೇವರ ರೂಪವನ್ನ ತಾಳಿಸ್ಬೇಕು ಅಂತ ನನ್ನ ಮನವಿ. ಯಾಕಂದ್ರೆ ಅವರು ದೇವ್ರ ಬಂಡೆ, ಇವಾಗ ಏನು ಬಂಡೆ ಅಂತ ಹೇಳ್ತೀರಾ, ಅವ್ರ ಬಂಡೆ ಆಗಿದ್ರೆ ಅವ್ರಿಗೆ ಮುಂದೆ ಯಾವ ಅಧಿಕಾರನೂ ಇರಲ್ಲ, ಏನು ಇರಲ್ಲ. ಅವರು ದೇವರಾಗಿ ಬದಲಾಗ್ಬೇಕು. ಮತ್ತೆ ನಮ್ಮ ಏನು ಇಷ್ಟು ಹಳ್ಳಿ ಗ್ರಾಮಸ್ಥರು ರೈತರು ಹೋರಾಟ ಮಾಡ್ತಿದ್ದಾರೆ, ಅವ್ರ ಪರವಾಗಿ ಬೆಂಬಲ ನೀಡ್ಬೇಕು, ಮತ್ತೆ ಅವ್ರಿಗೆ ಪ್ರೋತ್ಸಾಹ ನೀಡ್ಬೇಕು ಅಂತ ನಾನು ಅವ್ರನ್ನ ಕೇಳ್ಕೊತೀನಿ. ದಯವಿಟ್ಟು ಡಿ ಕೆ ಶಿವಕುಮಾರ್ ಸರ್, ನಿಮ್ಮ ಬಂಡೆ ಅಂತ ಮನ್ಸಿರೋದ್ನ ದಯವಿಟ್ಟು ದೇವರ ರೂಪ ತಾಳಿ ಎಲ್ರಿಗೂ
ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ, ಕೃಷಿಲಿ ಅಭಿವೃದ್ಧಿ ಮಾಡಿ ನಮ್ಮ ರೈತರಿಗೆ ಕೃಷಿ ಮಾಡಕ್ಕೆ ಏನೇನ್ ಬೇಕು ಅನ್ನೋದನ್ನ ನೀವು ಒಂದು ರಸಗೊಬ್ಬರ ಆಗಿರ್ಬೋದು, ಕೀಟನಾಶಕಗಳಾಗಿರ್ಬೋದು, ಅವ್ರಿಗೆ ಟೈಮ್ ಕರೆಕ್ಟ್ ಆಗಿ ಮಿಷಿನರೀಸ್ಗಳಾಗಿರ್ಬೋದು, ಮತ್ತೆ ಅವರು ತೋಟಗಳಲ್ಲಿ ಬೋರ್ವೆಲ್ಗಳನ್ನ ಕೊರ್ಸೋದಿಕ್ಕೆ ಬೋರ್ನ ವ್ಯವಸ್ಥೆ ಮಾಡ್ಕೊಡೋದಾಗ್ಲಿ, ಮೇಲೆ ಫಸ್ಟ್ ಆಫ್ ಆಲ್ ಬಂದು ಕರೆಂಟ್ ಕೊಡಿ ದಯವಿಟ್ಟು. ನೀವು ಬೇರೆ ಬೇರೆ ಕಂಪ್ನಿಗಳಿಗೆ ಮಾರ್ಕೋತಾ ಇದ್ದೀರಾ, ಮತ್ ಎಲ್ಲರ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಕರೆಂಟ್ ನ ಮಾರ್ಕೊಂಡು ನಮ್ಮ ಗ್ರಾಮಗಳಿಗೆ ನೀರಿನ ವ್ಯವಸ್ಥೆ ಇಲ್ದಿರೋ ತರ ಮಾಡ್ತಾ ಇದ್ದೀರಾ, ಕರೆಂಟ್ ನ ಕಟ್ ಮಾಡ್ತಿದ್ದೀರಾ. ನಾವು ತುಂಬಾ ಕಷ್ಟ ಪಡ್ತಾ ಇದೀವಿ ಅಂತ ಹೇಳಕ್ ಇಷ್ಟ ಪಡ್ತಿದೀನಿ. ದಯವಿಟ್ಟು ನಿಮ್ಮ ಮನಸ್ಸನ್ನ ಬದಲಾಯಿಸ್ಕೊಳ್ಳಿ. ನಮ್ಮ ರೈತರ ಪರವಾಗಿ ಹೋರಾಡಿ. ನೀವು ಮುಖ್ಯಮಂತ್ರಿ ಆಗಿದ್ದೀರಾ, ಅದು ನಿಮ್ಮ ಮಂತ್ರಿ ಸ್ಥಾನ ಏನಿದೆ ನಮ್ಮ ರೈತರು ಕೊಟ್ಟಿರೋ ಭಿಕ್ಷೆ ಅಂತ ಹೇಳಕ್ ನಾನು ಇಷ್ಟ ಪಡ್ತೀನಿ. 2028ನೇ ಇಸ್ವಿಗೆ ನೀವು ಮಾಜಿ ಮುಖ್ಯಮಂತ್ರಿ ಆಗ್ತೀರಾ, ಆದ್ರೆ ನಮ್ ರೈತ ಯಾವತ್ತು ಮಾಜಿ ಆಗಲ್ಲ. ರೈತ ಯಾವತ್ತಿದ್ರು ಕಿಂಗ್ ಅಂತ ಹೇಳಕ್ ಇಷ್ಟ ಪಡ್ತೀನಿ. ಅಮ್ಮ ನಮಸ್ತೆ. ನಮಸ್ತೆ. ಇಲ್ಲಿ ನೋಡ್ತಿದ್ರೆ ನೀವೇ ಹಿರಿಕರು ಅಂತ ಅನ್ಸುತ್ತೆ. ಎಷ್ಟೋ 2-3 ತಲೆಮಾರುಗಳನ್ನ ನೋಡಿರ್ತೀರಾ. ಇಷ್ಟು ವರ್ಷಗಳ ಕಾಲ ನೀವೆಲ್ಲರೂ ಕೂಡ ಜೊತೆಯಲ್ಲೇ ಇದ್ರಿ. ಆದ್ರೆ ಈಗ ಬಿಡದಿ ಟೌನ್ಶಿಪ್ ಬರುತ್ತೆ ಅನ್ನೋದಾದ್ರೆ, ಅದೊಂದು ಗುಂಪಾ ಬಂದು ಆ ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಳ್ತಾರೆ ಅನ್ನೋದಾದ್ರೆ, ಇಲ್ಲಿವರೆಗೂ ನೀವೇನು ಒಗ್ಗಟ್ಟಾಗಿ ಬಾಳ್ತಿದ್ರಲ್ಲ, ನೀವೆಲ್ಲರೂ ಕೂಡ ಡಿವೈಡ್ ಆಗ್ತಾರೆ ಅಂತ ಅನ್ಸಲ್ವಾ? ಒಗ್ಗಟ್ಟಾಗಿ ಬರ್ತೇನೆ. ನಾವು ಇವ್ರು ಕೊಡ್ತಾನೆ 5 ಕೋಟಿ ಕೊಡ್ಲಿ 10 ಕೋಟಿ ಕೊಡ್ಲಿ ನಾವು ಕೊಡಲ್ಲ ಜಮೀನ. ಅದು ನಮ್ ಭೂಮಿ, ನಮ್ ತಾತ ಸಂಪಾದನೆ ಮಾಡಿರೋದು. ನಮ್ಮ ಮಕ್ಳಿಗೆ ನಾವು ಕೊಟ್ಬಿಟ್ಟು ಇವ್ನಿಗೆ ಅಡ್ಡ ದುಡ್ಡಿಗೆ ನಮ್ಮ ಮಕ್ಳು ಮರಿ ಎಲ್ಲೋಯ್ತವೆ, ನಮ್ಮ ಮಕ್ಳುಗಳು ಎಲ್ಲೋಯ್ತವೆ. ಒಂದಿಷ್ಟು ಜನ ಹೇಳ್ತಿರೋದೇನು ಅಂದ್ರೆ, ಎಲ್ಲೋ 2.25 ಕೋಟಿ ಕೊಡ್ತಾರದಕ್ಕೆ ಜನ ಒಪ್ಕೊಳ್ತಿಲ್ಲ. 5 ಕೋಟಿ 8 ಕೋಟಿ ಹೇಳಿದ್ರೆ ಜನ ಒಪ್ಕೊಳ್ತಿದ್ರು ಅಂತ. ಕೊಟ್ರು ಕೊಡಲ್ಲ. ನಮ್ಮ ಭೂಮಿ ನಮಗೆ ಇರ್ಲಿ. ನಮ್ಮ ಮಕ್ಕಳೇನೋ ಏನೋ ದುಡ್ಕೊಂಡ್ ತಿಂತಾವೆ. ಇವಾಗ ನಮ್ಮ ಮೊಮ್ಮಕ್ಕಳುಗಳು ಏನ್ ತಿಂತವೆ ಸರ್? ನಮ್ಮ ಮೊಮ್ಮಕ್ಕಳುಗಳು ಇದ್ಯಾ ಮಾಡ್ತಾವೆ. ಅವು ದುಡಿಯಾಕೆ ಆಗಲ್ಲ ಅವ್ ಕೈಲಿ. ಭೂಮಿ ಇದ್ರೆ ನಾಳೆ ದಿನ ಅವೇ ಮುಂದುವರಿತದೆ. ಈ ಪಾರ್ಟಿ ಫಸ್ಲೆ ಎಲ್ಲ ಮಾಡಿಕೊಂಡು ಇವಾಗ ನನ್ನ ಮಗ ದೊಡ್ಡವನು ಎಲ್ಲಾ ಪ್ರತಿಯೊಂದು ಹಾಕವನೆ. ಚೀಪೆ ಹಾಕವನೆ, ಅದ್ರ ಇದಾಕವನೆ, ಸಪೋಟ ಹಾಕವನೆ. ಎಲ್ಲ ಸಪೋಟ ತಂಗೆ ಪೂರ್ತಿ ನಮ್ಗೆ. ಅಡಿಕೆ, ತೆಂಗು, ಮಾವಿನ ಗಿಡ, ಈಗೆಲ್ಲಾ ಬಂದಿ ಎಲ್ಲಾ ಅಡಿಕೆ ಗಿಡ ಇವೆಲ್ಲಾನು ಇಲ್ಲಿ ಇದ್ ಮಾಡ್ಕೊಂಡು ಮಾಡ್ತಾವನೆ. ಈಗ ನಾವು ನಮ್ ಭೂಮಿ ನಾವ್ ಕೊಡಲ್ಲ ಸರ್. ಕೊಡಲ್ಲ. ಅವ್ನ್ ಯಾರು ನಮ್ ಭೂಮಿ ಕಿತ್ಕೊಳಕ್ಕೆ? ಅವ್ನ್ ಯಾರು? ಅವ್ನ್ ಭೂಮಿ ಅದೇ ನಾವ್ ಕೇಳ್ತೀವ ಹೋಗಿ. ಅವ್ನ್ ಭೂಮಿ ನಾವ್ ಕೇಳ್ತಾ ಇಲ್ಲ, ನಮ್ ಭೂಮಿ ನಾವ್ ಕೇಳ್ತಾವೆ. ನಮ್ ತಾತ ನಮ್ಮ ಮುತ್ತಾತ ಸಂಪಾದನೆ ಮಾಡಿರೋದು. ಈಗ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಬದುಕ್ತವೆ. ನಮಸ್ತೆ. ಈ ಬಿಡದಿಯ ಹೋರಾಟ ಅಂತ ಬಂದಾಗ ಕಳೆದ 460 ದಿನಗಳಿಗೂ ಅಧಿಕ ದಿನಗಳಿಂದ ಹೋರಾಟ ಮಾಡ್ತಿರುವಂತದ್ದು. ಇಷ್ಟು ದೀರ್ಘಾವಧಿಗೆ ಹೋರಾಟ ಮಾಡುವ ಅವಶ್ಯಕತೆ ಇತ್ತ? ಯಾವ್ದೋ 1 ದಿನ 2 ದಿನ 10 ದಿನ ಹೋರಾಟ ಮಾಡಿದ್ರೆ ಫಲ ಸಿಗುತ್ತೆ ಅಂತ ಅನ್ಕೊಳ್ಬೋದಿತ್ತು. ಆದ್ರೆ 450 1.5 ವರ್ಷಗಳ ಕಾಲ ಹೋರಾಟ ಮಾಡ್ತಿದ್ದೀರಾ. ಆದ್ರೂ ಏನಕ್ಕೆ ಇನ್ನೂ ಕೂಡ ನೀವು ಅನ್ಕೊಂಡಂಗೆ ಸಾಕಾರ ಆಗಿಲ್ಲ? ಸರ್ಕಾರ ಮಾಡ್ತಾ ಇಲ್ಲ ಸರ್. ನಾವ್ ಇಷ್ಟ ಪಾರ್ಟಿ ಹೋರಾಟ ಮಾಡ್ಕೊ ಬಂದ್ರು ಮಾಡ್ತಾ ಇಲ್ಲ ಸರ್ಕಾರ. ಅದೇ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ. ಇನ್ನ ಮುಂದೇನು ಮಾಡ್ತೀವಿ ಹೋರಾಟ. ಹೋರಾಟ ಸಾಕಾಯ್ತು ಅಂತ ಅನಿಸ್ತಿಲ್ವಾ? ಸಾಕಾಯ್ತು ನಮ್ಗೆ ಎಲ್ಲ ಅನಿಸ್ತದೆ ಸರ್. ನಮ್ ಭೂಮಿ ನಮ್ ಬಿಟ್ರೆ ತಾನೇ ಸಾಕಾಯ್ತು ಅಂತ ಅನ್ಸಕ್ಕೆ ನಮ್ಗೆ. ನಮ್ ಭೂಮಿ ಬಿಡ್ಬೇಕಲ್ಲ. ಅವ್ರು ಬಿಡಲ್ಲ ಅನ್ನೋ ಗಂಟ ನಾವ್ ಬಿಡಲ್ಲ. ದಿನ ನಿಮ್ದೆ ಜಮೀನ್ ಇರುತ್ತೆ, ಹಸುಗಳಿರುತ್ತೆ. ಹಸುಗಳ ಬೆಳಿಗ್ಗೆ ಹಾಲ್ ಕರಿಬೇಕು, ಸಂಜೆ ಹಾಲ್ ಕರಿಬೇಕು, ಹೊಲದಲ್ಲಿ ಹೋಗಿ ಕೆಲಸ ಮಾಡ್ಬೇಕು. ಇಷ್ಟೆಲ್ಲ ಇರ್ಬೇಕಾದ್ರೆ ಪ್ರತಿದಿನ ಕೂಡ ಹೋರಾಟಕ್ಕೆ ಹೋಗಿ ಅಲ್ಲಿ ಭಾಗಿಯಾಗ್ಲಿಕ್ಕೆ ಆಗ್ತಿದ್ಯಾ ನಿಮಗೆ? ಇನ್ನೇನ್ ಮಾಡೋದು ಸರ್? ಎಲ್ಲ ಬಿಟ್ಬಿಟ್ಟು ಹೋಗಿ ನಾವ್ ಉಳ್ಸ್ಕೋಬೇಕಲ್ಲ. ಅದಕ್ಕೆ ನಾವೆಲ್ಲ ಬಿಟ್ಬಿಟ್ಟು ಹೋಗಿ ಹೋರಾಟ ಮಾಡ್ಲೇಬೇಕು. ಮಾಡ್ತಾ ಇದೀವಿ ಎಲ್ಲ. ಇವಾಗ ನೋಡ್ರಿ ನಮ್ ಮಗ ಹೋರಾಟ ಮಾಡಿ ಬಂದವನೆ. ಇವಾಗ ದನ ಕರ ಅಲ್ಲೇ ಐತೆ. ಬಿಟ್ಬಿಟ್ಟು ಮೇವ್ ಇಲ್ದವ್ರ ಪರವಾಗಿಲ್ಲ, ನಾವ್ ಭೂಮಿ ಉಳ್ಸ್ಕೋಬೇಕು ಅಂತ ಹೋರಾಟ ಮಾಡ್ತೀವಿ. ನಿಮಗಾದ್ರೂ ಅನ್ಸಿಲ್ವಾ ಇಲ್ಲಿವರೆಗೂ ನಾವೇನೋ ಕಷ್ಟಪಟ್ಟು ಪಾಪ ಕೃಷಿಯಲ್ಲಿ ಮುಂದೆ ನಮ್ಮ ಮಕ್ಕಳು? ಇಲ್ಲ ನಾವ್ ಕೃಷಿಲೇ ಮುಂದೆ ಬಂದಿರೋದು ಸರ್. ನಾವ್ ಕೃಷಿಲೇ ಮುಂದೆ ಬಂದಿರೋದು. ಅದನ್ನ ಬಿಟ್ಬಿಟ್ಟು ನಾವ್ ಇನ್ನೇನ್ರಲ್ಲೂ ಮುಂದೆ ಬರಕ್ ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಗೆ ಇನ್ನೇನು ಬರಲ್ಲ. ನಮ್ ಭೂಮಿನೇ ನಾವ್ ನೆಮ್ಕೊಂಡಿದೀವಿ, ಭೂಮಿನೇ ಬಿಡ್ತೀವಿ. ನಮ್ಗೆ ಭೂಮಿನೇ ಬೇಕು. ಈಗಾಗ್ಲೇ ನಿನ್ನೆ 1-8-10 ಜನಕ್ಕೆ ಚೆಕ್ ಅನ್ನ ವಿತರಣೆ ಮಾಡಲಾಗಿದೆ. ಸೊ ಯಾರೋ ಒಂದಿಷ್ಟು ಜನ ರೈತರು ಹೋಗಿ ದುಡ್ಡನ್ನ ತೆಗೆದುಕೊಳ್ತಾರೆ ಅನ್ನೋದಾದ್ರೆ ಆಗ ಇನ್ನೊಂದಿಷ್ಟು ಜನ ಏನಂತ ಅನ್ಕೊಳ್ಬಹುದು, ನೋಡಪ್ಪ ನಾವು ಆ ರೀತಿ ಚೆಕ್ ಅನ್ನ ತಗೊಂಡು ದುಡ್ಡನ್ನ ತೆಗೆದುಕೊಂಡ್ರೆ ನಾವು ಯಾವ್ದೋ ಕಾರ್ ತಗೊಳ್ಬಹುದು ಅಥವಾ ಮನೆಗಳನ್ನ ತಗೊಳ್ಬಹುದು. ನಾವೆಲ್ಲ ಮಾಡ್ಕೊಂಡಿದೀವಿ ಸ್ವಾಮಿ. ನಾವೆಲ್ಲ ಮಾಡ್ಕೊಂಡಿದೀವಿ. ನಾವು ಈ ಭೂಮಿ ಮಾರಿ ನಾವು ಕಾರಲ್ಲಿ ಓಡಾಡೋ ಅವಶ್ಯಕತೆ ನಮ್ಗಿಲ್ಲ. ನಾವೆಲ್ಲ ಮಾಡ್ಕೊಂಡಿದೀವಿ. ನಾವು ದುಡ್ದೇನೇನೆ ಕಾರು ತಕೊಂಡಿದೀವಿ, ಟ್ರಾಕ್ಟರ್ ತಕೊಂಡಿದೀವಿ, ಆಟೋ ತಕೊಂಡಿದೀವಿ, ಎಲ್ಲ ಪ್ರತಿಯೊಂದು ತಕೊಂಡಿದೀವಿ. ಬಂದು ತೋರಿಸ್ತೀವಿ, ಬೇಕಾದ್ರೆ ವಿಡಿಯೋ ಮಾಡಿ ತೋರಿಸ್ತೀವಿ. ಎಲ್ಲಾನು ಎಲ್ಲ ತಕೊಂಡಿದೀವಿ. ನಮ್ಗೇನು ಭೂಮಿ ಮಾರಿ ನಾವ್ ಕಾರ್ ತಗೊಂಡು ಓಡಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾವ್ ಓಡಾಡಲ್ಲ. ನಮ್ ಕೋಟಿ ಬೇಡ, ನಮ್ಗ್ ಲಕ್ಷನೇ ಸಾಕು. ನಾವ್ ದುಡಿತಾ ಇರೋದು ನಮ್ಗೆ ಆ ಲಕ್ಷಣದಲ್ಲೇ ತೃಪ್ತಿಯಾಗಿದ್ದೀವಿ ನಾವು. ನಮಸ್ತೆ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಏನಂತ ಹೇಳ್ತಾರೆ ಅಂದ್ರೆ, ಒಂದ್ ಹತ್ರ ಭಾಷಣ ಮಾಡ್ಬೇಕಾರೆ ಹೇಳ್ತಾರೆ, ನನ್ನ ತಂದೆ ಸಾವನ್ನಪ್ಪಿದ್ದಾರೆ, ನಾನು ಎಲ್ಲೇ ಇದ್ರು ಕೂಡ ಆ ದಿನ ಹೋಗ್ತೀನಿ, ಅವ್ರಿಗೆ ಎಡೆಯನ್ನ ಇಡ್ತೀವಿ ಅಂತ. ಡಿ.ಕೆ. ಶಿವಕುಮಾರ್ಗೆ ಮಾತ್ರ ಅವ್ರಿಗೆ ತಂದೆ ಇರ್ತಾರೆ, ತಾಯಿ ಇರ್ತಾರೆ. ಅವ್ರ ತಂದೆ ತಾಯಿ ಸತ್ತಂತ ಸಂದರ್ಭದಲ್ಲಿ ಅವ್ರಿಗೋಗಿ ಪ್ರತಿ ವರ್ಷವೂ ಕೂಡ ಎಡೆ ಇಡುವಂತದ್ದು. ಆದ್ರೆ ಮಿಗ್ದವ್ರಿಗೆಲ್ರಿಗೂ ಕೂಡ ತಂದೆ ತಾಯಿ ಇರೋದಿಲ್ವಾ?
ಕಾರಣ ಏನು ಅಂದ್ರೆ ನೀವೇನಾದ್ರೂ ಬೆಂಗಳೂರಿಗೆ ಬಂದ್ರೆ ಆ ಬೆಂಗಳೂರಲ್ಲಿ ಹೆಂಗಿರುತ್ತೆ ಅಂದ್ರೆ ಇವತ್ತಿಗೆ ಯಾರಾದ್ರೂ ಒಬ್ಬ ಹಿರಿಕರು ಸಾವನ್ನಪ್ಪುತ್ತಾರೆ ಅಥವಾ ಯಾರೋ ಒಬ್ಬ ವ್ಯಕ್ತಿ ಸಾವನ್ನಪ್ಪ ಅಂದ್ರೆ ಇವತ್ತಿಗೆ ಅವ್ರು ಏನ್ ಮಾಡ್ತಾರೆ ಕರೆಂಟ್ ಅನ್ನ ಕೊಟ್ಟು ಅದನ್ನ ಬೂದಿಯನ್ನಾಗಿ ಮಾಡುವಂತದ್ದು ಅಥವಾ ಯಾವ್ದೋ ರುದ್ರ ಭೂಮಿ ಅಂತ ಇರುತ್ತೆ ಅಲ್ಲಿ ತಗೊಂಡೋಗಿ ಮಣ್ಣನ್ನ ಮಾಡುವಂತದ್ದು. ಆದ್ರೆ ಇವತ್ತಿಗೂ ಕೂಡ ಆ ಒಂದು ಬಾಂಧವ್ಯ ಅಥವಾ ಬಂಧನ ಇವತ್ತಿಗೂ ಕೂಡ ಕನ್ನಡಿಗರಲ್ಲಿ ತುಂಬಾ ಚೆನ್ನಾಗಿದೆ. ತಂದೆ ತಾಯಿ ಸತ್ತಾಗ ಅವ್ರು ಏನ್ ಮಾಡ್ತಾರೆ ತನ್ನ ಜಮೀನಲ್ಲೇ ಉಳುವಂತದ್ದು. ಆದ್ರೆ ಆ ರೀತಿ ಆದಾಗ ಭೂಮಿನ ಸ್ವಾಧೀನ ಪಡಿಸ್ಕೊಂಡ್ರೆ ಮುಂದಿನ ಆ ಕಾರ್ಯಗಳು ಅಂತ ಬಂದಾಗೆಲ್ಲ ಏನ್ ಮಾಡ್ತೀರಾ ನೀವು? ಏನ್ ಮಾಡೋದು ಅದಕ್ಕೇನೆ ಡಿ.ಕೆ. ಶಿವಕುಮಾರ್ ಅವ್ರು ಕೇಳೋದ್ ನಾನು. ಹ್ಮ್ ಈಗ ಅವ್ರ ಅಪ್ಪ ಅಮ್ಮ ಎಲ್ಲೇ ಇದ್ರು ಕೂಡ ಯಾರು ಎಲ್ಲೇ ಸತ್ರುನು ಅವ್ರ ಹುಟ್ಟೂರಿಗೆನೆ ಬರ್ಬೇಕು. ಹ್ಮ್. ಅವ್ರ ಹುಟ್ಟೂರು ಇಲ್ಲಿ ಕನಕಪುರ ಆಗಿರೋದ್ರಿಂದ ಅವರು ಡಿ.ಕೆ. ಸಾಹೇಬರು ಎಲ್ಲೇ ಇದ್ರು ಕೂಡ ಅವ್ರ ಸತ್ತಂತ ಕಾಲಕ್ಕೆ ಕನಕಪುರಕ್ಕೆನೆ ಬರ್ಬೇಕು. ಅದಕ್ಕೋಸ್ಕರ ಈ ಭೂಮಿ ನಾವು ಕೊಡೋದಿಲ್ಲ, ಕೊಡೋಕ್ ಆಗೋದು ಇಲ್ಲ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಅವ್ರೂರಲ್ಲಿರುವಂತ ರೈತರಿಗೆ ನೀವು ಯಾವ್ದೇ ಕಾರಣಕ್ಕೂ ಕೂಡ ಭೂಮಿಯನ್ನ ಕಳಿಬೇಡಿ ಅಂತ ಹೇಳ್ತಾರೆ, ಭೂಮಿಯನ್ನ ಕೊಡಬೇಡಿ ಅಂತ ಹೇಳ್ತಾರೆ. ಆದ್ರೆ ಇದೇ ಪಕ್ಕದಲ್ಲಿರುವಂತ ಬಿಡದಿಯ ರೈತರ ಬಳಿ ಮಾತ್ರ ಭೂಮಿಯನ್ನ ಕಿತ್ಕೊಳ್ಳಿಕ್ ಬರ್ತಾರೆ. ಅದ್ರ ಬಗ್ಗೆ ನೋಡೋದಾದ್ರೆ ಏನ್ ಹೇಳ್ತೀರಾ? ಭೂಮಿ ನಾವ್ ಯಾವ್ದೇ ಕಾರಣಕ್ಕೆ ಕಿತ್ಕೊಳಕ್ ಬಂದ್ರು ಕೊಡೋದಿಲ್ಲ ಸರ್. ನಮಗೆ ಈ ಭೂಮಿನೇ ಉಳಿಬೇಕು. ನಮ್ ಮಕ್ಳು ಹೆಂಗೆ ನಾವು ಸಾಕೊಂಡ್ ಬಂದಿದ್ವಿ, ನಮ್ ತಾತ ಮುತ್ತಾತವ್ರ ಕಾಲದಿಂದನೂ ಈ ಭೂಮಿನ ಅವ್ರು ಮಡಿಕ ಬಂದಿದ್ದಾರೆ. ನಾವು ಈ ಭೂಮಿನ ಮುಂದಕ್ಕೆ ಮಡಿಕೊಂಡು ಚೆನ್ನಾಗಿ ಅದನ್ನ ನೋಡ್ಕೊಂಡು ಎಲ್ಲ ಬೆಳೆ ಎಲ್ಲ ಬೆಳ್ಕೊಂಡು ನಾವು ಇದೀವಿ. ನಮಗೆ ಏನು ತೊಂದರೆ ಇಲ್ಲ. ಅದಕ್ಕೆ ನಾವು ಈ ಭೂಮಿ ಕೊಡಲ್ಲ. ಡಿ.ಕೆ. ಶಿವಕುಮಾರ್ ಅವರು ಕೇಳ್ಕೊಳ್ಳೋದು ನಾನು ಈ ಭೂಮಿನ ನಮ್ ರೈತರಿಂದ ಅವ್ರು ಕಿತ್ಕೊಳ್ಳೋದ್ ಬೇಡ ಅಂತ ನಾನು ಕೇಳ್ಕೊಂತ ಇದ್ದೀನಿ ದಯವಿಟ್ಟು. ನಮಸ್ತೆ. ನೀವು ಯುವಕರಾಗಿ ಈ ಇಷ್ಟೆಲ್ಲ ರೈತ ಹೋರಾಟ ಆಗ್ತಿದೆ ಅನ್ನೋದಾದ್ರೆ ಈ ರೈತ ಹೋರಾಟಕ್ಕೆ ಹೊರಗಡೆ ಇರುವಂತ ಜನರ ಬೆಂಬಲ ಸಿಕ್ಕಿ ರೈತ ಹೋರಾಟ ಗೆಲ್ಲುತ್ತೆ ಅಂತ ಅನ್ಸತ್ತಾ? ಎಲ್ರೂ ಸಪೋರ್ಟ್ ಮಾಡಿದ್ರೆ ಗೆದ್ದೆ ಗೆಲ್ಲುತ್ತೆ. ಈಗ ಫಸ್ಟ್ ಆಫ್ ಆಲ್ ಅವರು ಏನಕ್ಕೋಸ್ಕರ ಟೌನ್ಶಿಪ್ ಮಾಡ್ತಾ ಇದೀನಿ ಅಂದ್ರೆ ಬೆಂಗಳೂರಿಗೆ ವಲಸೆ ಬರ್ತಾ ಇರೋರಿಗೆ ಈಗ ಹೇಳ್ತಾರೆ ಟೌನ್ಶಿಪ್ ನ ವಿಚಾರ ಅಂತ ಬಂದಾಗ ಬೆಂಗಳೂರಲ್ಲಿ ಜನಸಂಖ್ಯೆ ಜನದಟ್ಟಣೆ ಜಾಸ್ತಿ ಇದೆ. ಆ ಒಂದು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಲಿಕ್ಕೆ ಬೆಂಗಳೂರಿಂದ ಸ್ವಲ್ಪ ಆಚೆ ಹೋಗ್ಲಿ ಅಂತ ಹೇಳಿ ಬಿಡದಿಯಲ್ಲಿ ಟೌನ್ಶಿಪ್ ಮಾಡ್ತೀವಿ ಅಂತ. ಯೋಚನೆ ಒಳ್ಳೇದೇ ಅಲ್ವಾ? ಇಲ್ಲ, ಯೋಜನೆ ಒಳ್ಳೇದೇ ಇದೆ, ಬಟ್ ಎಲ್ಲಿ ಇಂಪ್ರೂವ್ ಆಗಿಲ್ಲ. ಆ ಕಡೆ ಆ ಜಾಗ ಎಲ್ಲಿ ಬರಡು ಭೂಮಿ ನಿಜವಾಗ್ಲೂ ಇದೆ ಅಲ್ಲಿ ಹೋಗಿ ಅವರು AICT ಮಾಡಿದ್ರೆ ಆ ಜನಗಳಿಗೆ ಹೆಲ್ಪ್ ಆಗುತ್ತೆ, ಮತ್ತೆ ಅದು ಕರೆಕ್ಟ್ ಇರುತ್ತೆ. ಇಲ್ಲಿ ಆಲ್ರೆಡಿ ಶಿಕ್ಷಣ ಇದೆ, ಒಳ್ಳೆ ಆರೋಗ್ಯ, ಅಷ್ಟು ಏನು ವ್ಯವಸ್ಥೆ ಇಲ್ದಿರೋ ತರನು ಇಲ್ಲ. ಸೊ ಹಂಗಾಗಿ ಏನಿದೆ ಬ್ಯಾಂಗ್ಳೂರ್ ಎಕ್ಸ್ಟೆಂಡ್ ಮಾಡ್ಬೇಕು ಅಂತಿದಾರಲ್ವಾ, ಸೊ ಅವರು ಇರೋದನ್ನೇ ಅಲ್ಲಿಂದ ಇಲ್ಲಿ ಏನಿದೆ ಭೂಮಿ ಏನಿದೆ ಅಥವಾ ಈ ಸುತ್ತಮುತ್ತ ಪರಿಸರ ಏನಿದೆ ಅದನ್ನೇ ಇಂಪ್ರೂವ್ ಮಾಡಿ. ವೃಷಭಾವತಿ ಇದೆ, ಅದನ್ನ ಅವರು ಕ್ಲೀನ್ ಮಾಡಿಸ್ಬಿಟ್ಟು ಅದನ್ನೇ ಆ ನೀರನ್ನೇ ವ್ಯವಸಾಯಕ್ಕೆ ಬಳಸ್ಕೊಳ್ಳೋ ತರ ಮಾಡ್ಲಿ ಅವರು. ಅದಾದ್ಮೇಲೆ ಬಂದು ಒಳ್ಳೆ ಶಿಕ್ಷಣ ಸಿಗ್ಲಿ ಅಂತ, ಮಕ್ಳಿಗೆ ಒಳ್ಳೆ ಎಜುಕೇಶನ್ ಸಿಗ್ಲಿ. ಇನ್ನೊಂದು ಈ ಭಾಗದಲ್ಲಿ ಹೋರಾಟ ಮಾಡಿದಾಗ ನನಗನ್ಸಿದ್ದೇನು ಅಂದ್ರೆ ಇವತ್ತಿಗೆ ನೀವೆಲ್ಲರೂ ಕೂಡ ವೃಷಭಾವತಿ ಏನು ನದಿಯ ಬಗ್ಗೆ ಮಾತಾಡ್ತಿದ್ದೀರಾ, ಆದ್ರೆ ಹಿಂದೆ ಅದೇ ಕೆಂಗೇರಿ ಮೋರಿಯಿಂದ ಬರುವಂತ ಎಲ್ಲ ಕೊಳಚೆನರಲ್ಲಿ ಬಿಡ್ಬೇಕಾದ್ರೆ ನೀವ್ ಯಾರು ಕೂಡ ರೈತರು ಕೇಳಲಿಲ್ವಾ ಈ ತರ ಹಿಂಗ್ ಬರ್ತಿದೆ ಅದನ್ನ ಕ್ಲೀನ್ ಮಾಡಿ ಪ್ಯೂರಿಫೈ ಮಾಡಿಸಿ ಅಂತ? ನಮ್ಮ ತಾತ ಮುತ್ತಾತನ ಕಾಲದಿಂದ ಅದೇ ನೀರನ್ನ ಕುಡ್ದಿ ಅವರು ಬೆಳೆ ಬೆಳೆದು ಅದೇ ನೀರನ್ನ ಕುಡ್ದಿ ಅವ್ರ ಜೀವನ ಮಾಡಿರೋದು. ಅವಾಗ ಆತರ ಇರ್ಲಿಲ್ಲ, ಯಾಕಂದ್ರೆ ಇವಾಗ ಬ್ಯಾಂಗ್ಳೂರಿಂದ ಬರ್ತಾ ಇರೋ ರಚ್ ನೀರೋದು, ಹಂಗಾಗಿ ಇವಾಗ ಅದನ್ನ ಯೂಸ್ ಮಾಡಕ್ ಆಗ್ತಾ ಇಲ್ಲ. ಬಟ್ ನಮ್ ತಾತ ಮುತ್ತಾತ ಕಾಲದಿಂದ ಅದೇ ನೀರನ್ನ ಬಳಸಿ ಅವರು ಜೀವನ ಮಾಡ್ಕೊಂಡ್ ಬಂದಿರೋದು. ಈಗ ಆಗಿರೋದ್ ಕಾರಣ ಬ್ಯಾಂಗ್ಳೂರು ಏನೋ ಅವರು ಸ್ಲಮ್ ಏರಿಯಾ ತರ ಮಾಡ್ಕೊಂಡಿದ್ದಾರೆ, ಅದ್ರ ಕಾರಣ ಇವತ್ತು ವೃಷಭಾವತಿ ಕೆರೆ ರಚ್ ನೀರಾಗಿರೋದು. AICT ಆದ್ರೆ ಇಲ್ಲಿರುವಂತ ಜನರಿಗೆ ಒಳ್ಳೊಳ್ಳೆ ಉದ್ಯೋಗ ಸಿಗುತ್ತೆ ಅಂತ ಏನು ಅನ್ಸಲ್ವಾ? ಖಂಡಿತ ಸಿಗೋದಿಲ್ಲ. ಈಗ ಟೊಯೋಟಾ ಇಂಡಸ್ಟ್ರಿಯಲ್ ಮಾಡಿದ್ರು, ಅವಾಗ ನಾವು ಎಲ್ಲಾ ಯುವಕರಿಗೂ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಅವರು. ಇವಾಗ ಎಷ್ಟು ಜನ ಅಲ್ಲಿ ಉದ್ಯೋಗ ಮಾಡ್ತಿದ್ದಾರೆ? ಟೆಂಪರರಿ ಅಷ್ಟೇ. ಸ್ಥಳೀಕರಿಗೆ ಇಲ್ಲಿನ ಲೋಕಲ್ ಯಾರು ಇರ್ತಾರೆ ಅವ್ರಿಗೆ ಯಾವ್ದೋ ಈ ಕಡಿಮೆ ಸಂಬಳ ಸಿಗುವಂತ ಕೆಲಸವನ್ನ ಕೊಡ್ಲಾಗುತ್ತೆ. ಅದೇ ಉತ್ತರ ಭಾರತದಿಂದ ಅಥವಾ ಬೇರೆ ರಾಜ್ಯಗಳಿಂದ ಬಂದಂತ ಜನರಿಗೆ ಒಳ್ಳೊಳ್ಳೆ ಉದ್ಯೋಗಗಳನ್ನ ಕೊಡ್ಲಾಗುತ್ತೆ. ಅಲ್ಲೋಗಿ ಸೆಕ್ಯೂರಿಟಿ ಗಾರ್ಡ್ ಆಗ್ಬೇಕು ಅಷ್ಟೇ, ಇನ್ನೇನು ಯಾವ್ದೇ ರೀತಿ ಪರ್ಮನೆಂಟ್ ಕೆಲಸ ಅಂತೂ ಸಿಗೋದಿಲ್ಲ. ಇಲ್ಲಿ ಆಲ್ರೆಡಿ ಎಷ್ಟೋ ಜನ ಚೆನ್ನಾಗಿ ಎಜುಕೇಶನ್ ಮಾಡ್ಕೊಂಡು ರೈತರು ಅವ್ರ ಮಕ್ಳನ್ನ ಚೆನ್ನಾಗಿ ಎಜುಕೇಶನ್ ಕೊಟ್ಟು ಅವ್ರು ಓದಿಸ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರು ಇಲ್ಲಿಂದ ಜನಗಳನ್ನ ವಲಸೆ ಕಳ್ಸೋದಿಲ್ಲ, ನಾವು ಯಾವ್ದೇ ರೀತಿ ಊರ್ಗಳನ್ನ ತೆಗಿಯೋದಿಲ್ಲ, ನಿವೇಶನಗಳನ್ನ ತೆಗಿಯೋದಿಲ್ಲ ಅಂತ ಇವತ್ ಹೇಳ್ಬೋದು. ಬಟ್ AICT ಆದ್ಮೇಲೆ ಸುತ್ತ ಒಂದು ಇಂಡಸ್ಟ್ರಿಯಲ್ ಏರಿಯಾ ಅಂತ ಆಗ್ಬೋದು, ITBT ಕಂಪ್ನಿಗಳು ಬರ್ಬೋದು. ನಮ್ಮ ಈ ಊರ್ನ ಅವರು ಬಿಟ್ಕೊಡ್ತಾರೆ ನಮ್ಗೆ, ಇವತ್ತು ಹೇಳ್ಬೋದು, ಬಿಟ್ಕೊಡೋದಿಲ್ಲ. ನಮ್ ತಾತ ಮುತ್ತಾತ ಕಾಲದಿಂದ ನಮ್ದು ಇದೇ ಒಂದು ಐಡೆಂಟಿಟಿ ಅಂತ ನಮ್ದು ಇದೆ. ಮಂಡ್ಲಳ್ಳಿ ಅಂತ ಅಂದ್ರೆ ಇವ್ರು ತಾತ ಮುತ್ತಾತ ಕಾಲದಿಂದ ಹೆಸರು ಹೇಳ್ಕೊಂಡ್ ಬಂದಿರೋರು. ಈ ಐಡೆಂಟಿಟಿನೇ ಇಲ್ದಂಗೆ ನಮ್ಮ ತಂದೆ ತಾಯಿ ಆಗಿರ್ಬೋದು, ನಾವಾಗಿರ್ಬೋದು, ಈ ಹಳ್ಳಿಯಲ್ಲಿರೋ ಇಷ್ಟು ಜನ ಕೂಡ ಸಂಬಂಧಿಕರೇ ಎಲ್ಲರೂ ಕೂಡ ಒಂದು ರೀತಿ ಕುಟುಂಬದಲ್ಲಿ ಇದೀವಿ ಅಂತ ನೀವು ನೋಡ್ಬೇಕಾದ್ರೆ ಒಂದೇ ಕುಟುಂಬವಾಗಿ ನೀವು ಇದೀರಾ. ತಾತಂದ್ರು
ಅವರಿಂದ ಮಕ್ಳು ಮೊಮ್ಮಕ್ಳು ನಾವೆಲ್ಲ ಹ್ಮ್ ಒಂದೇ ಫ್ಯಾಮಿಲಿನೇ ಎಲ್ರುನು. ಒಂಥರ ಹೆಗ್ಗಳಿಕೆ ಅಂತ ಅನ್ಸುತ್ತಲ್ವಾ? ಹಾ, ಹೌದು. ಬೇರೆ ಯಾರು ಹೊರಗಿರೋನು ಅಂತಾನೆ ಯಾರು ಇರೋದಿಲ್ಲ, ಇರೋರೆಲ್ಲ ಯಾರು ಒಟ್ಟಿಗೆ ಬಂದಿಲ್ಲ ಇರ್ತೀರಾ. ಇಲ್ಲಿ. ಚಿಕ್ಕಮಂಗ್ಳೂರು, ಉಡುಪಿ ಆ ಕಡೆ ಹೋಗ್ತಾರೆ. ಆದ್ರೆ ಬೇರೆ ಕಡೆಯವರಲ್ಲಿ ಇಲ್ಲಿ ಬಂದಾಗ ಹೇಳ್ತಾರೆ ಇದು ಎರಡನೇ ಚೆನ್ನಾಗಿದೆ. ಚಿಕ್ಕಮಂಗ್ಳೂರು ಅಂತ ಹೇಳ್ತಾರೆ. ಅಲ್ಲ, ಇಲ್ಲೂ ಅಷ್ಟೇ ನೋಡಿದಾಗ ಈ ಸುತ್ತ ಹಳ್ಳಿಗಳನ್ನ ನೋಡಿದಾಗ ಅದ್ರಲ್ಲೂ ಕೂಡ ವಿಶೇಷವಾಗಿ ಈ ಹಳ್ಳಿಗೆ ನಾನು 2ನೇ ಬಾರಿಗೆ ಬರ್ತಿರುವಂತದ್ದು. ಕಾರಣ ಮೊದಲಿಗೆ ಬಂದಾಗ ಈ ಸುತ್ತಲಿದ್ದಂತ ವಾತಾವರಣ ನೋಡಿದಾಗ ನನಗನ್ಸಿದ್ದು ಎಲ್ಲೋ ಮಲ್ನಾಡು ಅರೆ ಮಲ್ನಾಡು ಅಂತ ಹೇಳ್ತಾರಲ್ಲ, ಆ ಮಲ್ನಾಡು ಅರೆ ಮಲ್ನಾಡು ಎಲ್ಲೂ ಇಲ್ಲ, ಇಲ್ಲೇ ಮಂಡ್ಯಲ್ಲಿ ಇದೆ ಅಂತ ಅನ್ಸಿರುವಂತದ್ದು. ಸ್ವರ್ಗ ಎಲ್ಲೋದೆ ಅಂತ ಅನ್ಲ ಸರ್, ಇಲ್ಲೇ ಇದೆ ನಮ್ಗೆ ಸ್ವರ್ಗ. ನಾವು ಹುಟ್ಟಿದೂರಲ್ವಾ ಹ್ಮ್. ಹಂಗಂತ ಅನ್ಬಿಟ್ಟು ನಾವ್ ಇದ್ರಲ್ಲೇ ಎಲ್ಲಾ ಫುಲ್ಲು ಬೆರ್ತೋಗಿದ್ದೀವಿ. ಹ್ಮ್ ಮಾಮೂಲಿ ಹಸು ಕರು ಮಾಮೂಲಿ ಇಲ್ಲಿ ಮರ ಗಿಡ ಇವೆಲ್ಲ ಐತಲ್ಲ. ನಾವು ಚಿಕ್ಕ ವಯಸ್ಸಿಂದ ಆಟ ಆಡ್ಕೊಂಡು ಎಲ್ಲ ಬೆಳ್ದಿದೀವಲ್ಲ, ಅದಕ್ಕೋಸ್ಕರ ನಮ್ಗೆ ಇದೇ ಒಂಥರ ಪ್ರಪಂಚ. ಹ್ಮ್ ಇದು ಒಂದು ಊರಲ್ಲ, ಒಂದು ಕುಟುಂಬ. ಹ. ಈಗ ಈ ಕುಟುಂಬ ನಾಶ ಆಗುತ್ತೆ ಅಂತ ಅನ್ಸಲ್ವಾ? ಯಾವ್ದೋ ಬಿಡದಿ ಟೌನ್ಶಿಪ್ ಬಂದು ಭೂಮಿನ ನಾಶ ಸ್ವಾಧೀನಪಡಿಸ್ಕೊಂಡು. ಆಗುತ್ತೆ. ಯಾಕಂತ ಅಂದ್ರೆ ನಾವು ಎಲ್ಲ ಮುತ್ತಾತಂದಿರು ತಾತಂದಿರು ಎಲ್ಲ ಅಣ್ಣ ತಮ್ಮಂದಿರಲ್ವಾ, ಹ್ಮ್ ಎಲ್ಲ ಚಿಕ್ಕಪ್ಪಂದಿರು ದೊಡ್ಡಪ್ಪಂದಿರು ಹ್ಮ್ ಹಂಗಂತ ಅನ್ಬಿಟ್ಟು ಈಗ ಬೇರೆ ಬೇರೆ ಆದ್ರಿ ನಾವೆಲ್ಲ, ಅವಾಗ ಸಂಬಂಧಕ್ಕೆ ಬೆಲೆನೇ ಇರೋಲ್ಲ. ಅಲ್ಲ, ಈ ಕಾಲ ಹಿಂಗಿದೆ ಅಂದ್ರೆ ಸಂಬಂಧಗಳಿಗೆ ಬೆಲೆನೇ ಇಲ್ಲ ಅನ್ನೋ ಕಾಲದಲ್ಲಿ ಇವತ್ತಿಗೂ ಕೂಡ ಒಂದು ಊರು, ಒಂದು ಕುಟುಂಬ ಆಗಿ ಇಲ್ಲಿ ನೀವು ವಾಸ ಮಾಡ್ತಿದ್ರ ಅಂತ ಬಂದಾಗ ನೋಡುವಂತ ವೀಕ್ಷಕರಿಗೆ ಅಥವಾ ಯಾರು ತಿಳ್ಕೊಂಡ್ರು ಕೂಡ ಪರವಾಗಿಲ್ಲಪ್ಪ, ಇವತ್ತಿಗೂ ಕೂಡ ಒಂದು ಊರಲ್ಲಿ ಎಲ್ಲ ಒಂದೇ ಕುಟುಂಬದವ್ರು ಇದಾರೆ, ಇವತ್ತಿಗೂ ಅಷ್ಟು ಜೊತೆಯಾಗಿ ಬಾಳ್ತಿದಾರೆ ಅಂತ ಅನ್ನಿಸ್ದಾಗ, ಆಗ ಬೇರೆ ಎಲ್ಲಾದ್ರೂ ಆ ರೀತಿ ಕುಟುಂಬ ಅಥವಾ ಜೊತೆಲಿರುವಂತ ಕುಟುಂಬಗಳನ್ನ ಮುಂದೆ ಎಲ್ಲಾದ್ರೂ ಕಥೆಗಳಲ್ಲಿ ಕೇಳ್ಬೇಕಾಗುತ್ತೆ. ಕಾರಣ ಈಗೆಲ್ಲ ನೀವು ಬೆಂಗಳೂರಿಗೆ ಬನ್ನಿ, ಬೆಂಗಳೂರಲ್ಲಿ ಯಾರೋ ಇಲ್ಲ ಗಂಡ ಇರ್ತಾರೆ, ಹೆಂಡತಿ ಇರ್ತಾರೆ, ಅವ್ರ ತಂದೆ ತಾಯಿಂದಿರಲ್ಲ ಊರಲ್ಲಿ ಇರ್ತಾರೆ. ಆದ್ರೆ ನೀವು ಹುಟ್ಟಾಗಿಂದಲೂ ಕೂಡ ಎಲ್ಲರೂ ಜೊತೆಯಾಗಿ ಬಾಳ್ತಿರುವಂತದ್ದು. ಹೌದು. ಇಲ್ಲಿ ಬೇರೆ ಎಲ್ ಬೇಕಾದ್ರೂ ಹೋಗ್ ನೋಡಿ, ಎಲ್ಲೂ ಅಂತಾನೆ ಕುಟುಂಬದಲ್ಲಿ ಯಾರು ಒಂದಾಗಿರಲ್ಲ. ಹ್ಮ್. ಈ ಊರಲ್ಲಿ ಮಂಡ್ಲಳ್ಳಿ ಈ ಊರ ಹೆಸರು, ಇಲ್ಲಿ ಮಾತ್ರ ಫುಲ್ಲು ಅಣ್ಣ ತಮ್ಮಂದಿರು ಅಜ್ಜಿ ತಾತ ಹ್ಮ್ ಹಿಂಗೆ ಫುಲ್ಲು ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಇದೀವಿ. ಹ್ಮ್ ಯಾರು ಬೇರೆ ಬೇರೆ ಅಂತಾನೆ ಮನಸ್ತಾಪ ಇವು ಏನು ಇರಲ್ಲ. ಓಕೆ ಅಮ್ಮ, ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಇವತ್ತಿಗೆ ಯಾವ್ದೋ ಒಂದು ಪಾದಯಾತ್ರೆ ಆಯ್ತು ಅಥವಾ ಯಾವ್ದೋ ಒಂದ್ 2 ದಿನ ಟೆಂಟ್ ಕೆಳಗಡೆ ಕೂತಿದ ತಕ್ಷಣ ಯಾವ್ದೇ ರೈತರ ಏನು ವಿಷಯಗಳೇನಿರುತ್ತೆ ಅದು ಬಗೆಹರಿಯಲ್ಲ. ಕಾರಣ ನಾವು ರೈತ ಹೋರಾಟ ಅಂತ ಬಂದಾಗ ವರ್ಷಾನುಗಟ್ಲೆ ಬೇರೆ ಕಡೆ ಕೂಡ 1 ವರ್ಷ 2 ವರ್ಷ 3 ವರ್ಷಗಳ ಕಾಲ ಹೋರಾಟ ಮಾಡಿದ್ದನ್ನ ನೋಡಿದೀವಿ. ಸೊ ಮುಂದಿನ ನಿಮ್ಮ ಹೋರಾಟದ ರೂಪುರೇಷೆ ಯಾವ ರೀತಿ ಇರ್ಬೋದು? ನಮ್ದು ನಾಳೆ ಬೈಕ್ ರ್ಯಾಲಿ ಇದೆ ಸರ್, ಹ್ಮ್. ಬಿಡದಿಯಿಂದ. ಓಕೆ, ಮತ್ತೆ ವಿಧಾನಸೌಧಕ್ಕೂ ಹೋಗ್ತೀವಿ ನಾವು. ವಿಧಾನಸೌಧ ಚಲೋ ಮಾಡ್ಬೇಕು ಅಂತ ಇದ್ದೀರಾ? ಹೌದು ಸರ್. ಹ್ಮ್ ಮತ್ತೆ ಡೆಲ್ಲಿ ಅವ್ರು ಎಲ್ಲಿ ಇದ್ ಮಾಡ್ತಾರೆ, ಅವ್ರ ಕೈ ಬಿಡೋ ತನಕ ನಮ್ಮ ಹೋರಾಟ ನಿಂತಿದ್ದಿಲ್ಲ ಸರ್. ಓಕೆ. ನಾವು ಹೋರಾಡ್ತೀವಿ. ಹ್ಮ್ ರೈತರುಗಳನ್ನ ಒಂದಿನ ಬಂದು ನೀವ್ ಹೇಗಿದ್ದೀರಾ, ನೀವ್ ಕಷ್ಟ ಏನು, ಸುಖ ಏನು, ದಾರಿ ಇದೆಯಾ, ಒಂದ್ ಎಜುಕೇಶನ್ ಇದೆಯಾ ಅಂತ ಒಂದಿನನು ಬಂದ್ ಕೇಳಿಲ್ಲ ಸರ್. ಹ್ಮ್ ಇವಾಗ ಬಂದು ಏಕೈಕಿ ರೈತರೆಲ್ಲ ಒಪ್ಕೊಬಿಟ್ಟಿದ್ದಾರೆ ಅಂತ ಅದೇಂಗ್ ಸರ್ ಹೇಳ್ತಾರೆ ಇವ್ರು? ಹ್ಮ್ ಒಂದಿನನು ಬಂದಿಲ್ಲ ಸರ್. ಓಟ್ ಎಲೆಕ್ಷನ್ ಇದ್ದಾಗ ಮಾತ್ರ ಅವ್ರು ಬರ್ತಾರೆ. ಹೇಳ್ತಾರೆ ರೈತರಿರ್ಲಿ, ರೈತರೇ ಇಲ್ಲ, ಅಲ್ಲಿ ಒಬ್ರೋ ಇಬ್ರು 10 ಜನ 20 ಜನ, ಇದೇ ಡೈಲಾಗ್ ಹೇಳ್ತಾರೆ. ಅವ್ರು ಒಬ್ರು vote ಇಬ್ರು 10 ಜನ 20 ಜನ. ಒಂದು ಮನೆ ಇರೋತಕ್ಕೂ ಬಂದು ಓಟ್ ಕೇಳ್ಕೊಂಡು ಮುಖ ದರ್ಶನ ಮಾಡಿ ಹೋಗ್ತಾರೆ. ಹ್ಮ್ ಈ ಬಾಲಕೃಷ್ಣ ಕರ್ಕ ಬನ್ನಿ ಸರ್. ಹ್ಮ್ ಯಾವಾಗ ಬಂದಿದ್ ನಮ್ಮೂರ್ ಮುಖ ನೋಡಿರೋದು? ಹ್ಮ್ ಯಾವಾಗ ಬಂದಿದ್ದಾನ ಕೇಳಿ ಸರ್. ಅದೇಂಗ್ ಸರ್ ಬಂದು ರೈತರು ಒಪ್ಕೊಂಡವ್ರೆ ಅಂದ್ರೆ ರೈತರು ಹೆಂಗವ್ರೆ ಅಂತ ಫೇಸ್ ನೋಡ್ಲಿಲ್ಲ ಸರ್ ಅವರು. ಹ್ಮ್ ಡಿಕೆ ಬಂದ್ ನಮ್ಮೂರ್ ನೋಡಿದಾರಾ ಸರ್? ಹ್ಮ್ ಡಿಕೆ ಕುಮಾರಸ್ವಾಮಿ, ಕುಮಾರಣ್ಣ ಬೇಕಾದ್ರೆ ಬಂದ್ ನೋಡಿದ್ದಾರೆ, ನಿಖಿಲ್ ಅಣ್ಣ ಬಂದ್ ನೋಡಿದ್ದಾರೆ, ಹ್ಮ್ ಒಪ್ಕೋತೀವಿ ಸರ್. ಡಿಕೆ ಯಾವತ್ ನಮ್ಮೂರ್ ಬಂದಿದ್ದಾರೆ ಕೇಳಿ ಸರ್. ಹ್ಮ್ ನಮ್ ಮಕ್ಕಳು ಅಗ್ರಿಕಲ್ಚರೇ ಮಾಡ್ಬೇಕು ಅಂತ ಇದಾರೆ, ಓದ್ತಾ ಇದಾರೆ. ಹ್ಮ್ ನಾನ್ ಬಂದು ನಮ್ ತಾತನ ಅಷ್ಟಲ್ಲಿ ಅಗ್ರಿಕಲ್ಚರ್ ಮಾಡ್ತೀನಿ, ಹ್ಮ್ ನಾನ್ ಯಾರ ಕೈ ಕೆಳಗೂ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ಹ್ಮ್. ಅವ್ರಿಗೆಲ್ಲಿ ಅವ್ರ IT-BT ಕಂಪ್ನಿ ಬರ್ತಾನ ನನ್ ಮಗ ಬಂದು? ಹ್ಮ್ ಇಷ್ಟೆಲ್ಲ ನೋಡಿದಾಗ ಕೃಷಿಯನ್ನ ಬಿಡ್ಬೇಕು ಅಂತ ಅನಿಸಿಲ್ಲ, ಕೃಷಿಯಲ್ಲೇ ಇನ್ನೂ ಹೆಚ್ಚು ಬೆಳಿಬೇಕು ಅಂತ ಹೌದು sir, ಅನಿಸಿಲ್ಲ. ನಾವು ಅವ್ರ IT-BT ಕಂಪ್ನಿ ಮಾಡಿ ಅವ್ರಿಗೆ ಬಾತ್ರೂಮ್ ತೊಳೆಯೋ ಕೆಲಸ ಕೊಡ್ತಾರ ನಮ್ಗೆ. ಹ್ಮ್ ನಾವ್ ಓದ್ದೇ ಇರೋರ್ಗೆ, ಹ್ಮ್. ಓದಿರೋರ್ಗೆ ಎಲ್ಲಿರೋರ್ಗೋ ಕೆಲಸ ಕೊಡ್ತಾರೆ. ನಮ್ ಭೂಮಿ ನಾವ್ ರಾಜರಂಗಿದ್ದೀವಿ. ಹ್ಮ್. ಬೇರೆಯವ್ರ ಹತ್ರ ಹೋಗಿ ನಾವ್ಯಾಕ್ ಸರ್ ಈ ಕೈ ಹೊಟ್ಕೊಂಡ್ ಕೆಲಸ ಸಂಬಳ ಕೇಳೋಣ? ಓಕೆ. ನಮ್ ಬೇಕಾಗಿರೋದು ನಾವ್ ಮಾಡ್ಕೊತಾ ಇದೀವಿ ಸರ್. ಅವ ಕೊನೆಯದಾಗಿ DK ಮತ್ತು HDK ಇವರಿಬ್ಬರ ರಾಜಕೀಯ ಪ್ರತಿಷ್ಠೆಯಲ್ಲಿ ಇಲ್ಲಿರುವಂತ ರೈತರು ಬಡವರಾಗ್ತಾರೆ ಅಂತ ಅನಿಸ್ತಿಲ್ವಾ? ಸರ್ ಅವ್ರದ್ದು ವೈಯಕ್ತಿಕ ಕಾರಣಗಳು ಏನೇ ಆಗಿರ್ಬೋದು. ನಾನ್ ಹೇಳೋದು ರಾಜಕಾರಣಿಗಳು ಇವತ್ತು JDS, BJP, ಕಾಂಗ್ರೆಸ್ ಮತ್ತಿತರ ಪಕ್ಷಗಳು. ಆದ್ರೆ ಅವ್ರು ಏನಾದ್ರು ಫಂಕ್ಷನ್ ಫ್ಯಾಮಿಲಿ ಅದು ಇದು ಅಂತ ಬಂದಾಗ ಎಲ್ಲರೂ ಒಂದೇ. ಹ್ಮ್ ಆದ್ರೆ ನಾವು ಯಾವ ರಾಜಕಾರಣಿಗಳನ್ನ ನಂಬ್ಕೊಂಡು ನಾವು ಹೋರಾಟ ಮಾಡ್ತಾ ಇಲ್ಲ. ಹ್ಮ್. ಇವತ್ತೇನು ರೈತರ ಪರವಾಗಿ ಬೆಂಬಲವಾಗಿ ನಿಲ್ತೀವಿ ಅಂತ ಬಂದಿದ್ದಾರೆ, ಅದಕ್ಕೆ ನಾನು ಹ್ಯಾಟ್ಸ್ ಹೇಳಕ್ ಇಷ್ಟಪಡ್ತೀನಿ. ಹ್ಮ್. ಆದ್ರೆ ನಮ್ಮೆಲ್ಲಾ ರೈತರ ಒಗ್ಗಟ್ಟೆ ನಮ್ಮ ಭೂಮಿ ಉಳ್ಕೊಳಕ್ಕೆ ಹ್ಮ್. ಒಂದು ಕಾರಣ ಅಂತ ಹೇಳ್ಬೋದು. ನಾವ್ ಯಾವ ರಾಜಕಾರಣಿಗಳನ್ನ ನಂಬಿ ನಾವು ಹೋರಾಟ ಮಾಡ್ತಾ ಇಲ್ಲ. ನಮ್ ರೈತರಿಗಾಗಿ ರೈತರಿಗೋಸ್ಕರನೇ. ಕಾಂಗ್ರೆಸ್ಸಿಗರು ಹೇಳುವಂತದ್ದು ಯಾರೆಲ್ಲ ಹೋರಾಟ ಮಾಡ್ತಾರೋ ಅವ್ರೆಲ್ಲ JDS ಏಜೆಂಟ್ಗಳು ಆ ಕಾರಣಕ್ಕೆ ಹೋರಾಟ ಅವ್ರು ಮಾಡ್ತಿದ್ದಾರೆ. ಅನ್ಕೊಂಡ್ರೆ ನಾವೇ ಇವಾಗ ಹೇಳ್ತಾರಲ್ವಾ ಸರ್, ಹ್ಮ್. ಕಾಮಲೆ ಹ್ಮ್. ಕಣ್ಗೆ ಹಳದಿ ಕಾಣಿಸುತ್ತೆ ಅಂತ. ಹ್ಮ್. ಆ ತರ JDS, BJP, ಕಾಂಗ್ರೆಸ್ ಅಂತ ಏನು ಇಲ್ಲ ಸರ್. ಇಲ್ಲಿ ಎಲ್ಲಾರು ರೈತರೇ. ಹ್ಮ್. ಅವರು
ಏನೋ ಒಂದೊಂದು JDS ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಂತ ಪಕ್ಷಗಳನ್ನ ಕಟ್ಕೊಂಡಿದ್ದಾರೆ. ಆ ಪಕ್ಷಗಳನ್ನ ಕಟ್ಕೊಳಕ್ಕೂ ರೈತರು ಓಟ್ ಹಾಕಿರಿ ಅಂತಾನೆ ಅವರು ಇವತ್ತು ಏನೇನು ರಾಜಕಾರಣಿಗಳಾಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಮತ್ತೊಂದ್ ಮಗದೊಂದಾಗಿದ್ದಾರೆ, ಅವ್ರ ಎಲ್ಲಾ ಸ್ಥಾನನೂ ಕೊಟ್ಟಿರೋದು ರೈತರು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ರೈತರಿಲ್ಲ ಅಂದಿರ ಅವ್ರು ಏನ್ ಮಾಡ್ತಾ ಇದ್ರು? ಓಟ್ ರೈತರ ಹೆಸರಲ್ಲಿ ರಾಜಕಾರಣ ಮಾಡ್ತಾರೆ. ಆದ್ರೆ ರೈತರಿಗೆ ಅನ್ಯಾಯ ಆದಾಗ ಅವ್ರ ಪರವಾಗಿ ನಿಲ್ಲಕ್ಕೆ ಯಾರು ಬರಲ್ಲ. ಅವರು ಎಲೆಕ್ಷನ್ ಬಂದಾಗ ಅಮ್ಮ ಅಕ್ಕ ಅಣ್ಣ ಅಂತ ಚಿಕ್ಕ ಮಕ್ಳು ಕಾಲ್ಗೂ ಕೈಗೂ ಬೀಳ್ತಾರೆ. ಆದ್ರೆ ಎಲೆಕ್ಷನ್ ಇಂದ ಮುಗ್ದು ಗೆದ್ದಿ ಅವ್ರಿಗೊಂದ್ ಸ್ಥಾನಮಾನ ಸಿಕ್ತು ಅಂತ ಅಂದಾಗ ರೈತ ನೀನ್ ಏನಾಗಿದ್ಯಾ, ನೀನು ಆ ರೈತ ಅಲ್ದ್ರು ಏನಾಗಿದ್ಯಾ, ನಿನ್ ಕಷ್ಟ ಏನು, ನಿನ್ ಸುಖ ಏನು, ಗೆದ್ದು 3 ವರ್ಷಗಳಾಗೈತೆ, ನಮ್ ಊರ್ಗೆ ಬಂದಿ ನೋಡಿಲ್ಲ, ನಿಮ್ಗೆ ಏನ್ ಬೇಕು, ನಿಮ್ಗೆ ಯಾವ ಫೆಸಿಲಿಟೀಸ್ ಬೇಕು, ಏನ್ ಬೇಕು ಬನ್ನಿ ನಾವ್ ಅವಾಗ ಹೇಳ್ತಾರೆ ಓಟ್ ಹಾಕ್ಸ್ಕೊಳ್ಳೋ ಟೈಮಲ್ಲಿ ನಿಮ್ಗೆ ಏನ್ ಬೇಕು ಎಲ್ಲಾನು ಅಲ್ಲ. ಇವತ್ತಿಗೆ ಕನ್ನಡಿಗರ ಸ್ಥಿತಿ ಹೆಂಗಿದೆ ಅಂದ್ರೆ ಯಾವ್ದೋ ಭಾಗ್ಯವನ್ನ ಕೊಡ್ತೀನಿ, ಏನೋ ಒಂದು ಉಚಿತವನ್ನ ಕೊಡ್ತೀನಿ ಅಂದಾಗ ಅದನ್ನ ನೋಡಿ ಓಟ್ ಹಾಕುವಂತವ್ರಿಗೆ ಏನ್ ಹೇಳ್ತೀರಾ ನೀವು? ಇವಾಗ ಏನ್ ಮಾಡ್ಕೊಂಡು ಅದೇ ನಮ್ಮ ಮಾಡ್ಕೊಂಡಿರೋದು ದೊಡ್ಡ ತಪ್ಪು. ಇವಾಗ ಅವ್ರಿಗೂ ಅರ್ಥ ಆಗಿದೆ ಯಾರ್ಯಾರು ಯಾವ್ಯಾವ ಭಾಗ್ಯಗಳನ್ನ ಪಡ್ಕೋತಿದಾರೋ ಅವ್ ಯಾವ ಭಾಗ್ಯನೂ ನಮಗ್ ಬೇಡ, ನಮ್ಗೆ ಭೂಮಿ ಭಾಗ್ಯ ಕೊಟ್ರೆ ಸಾಕು ಅಂತಾನು ಕೇಳ್ಕೊತಿದಾರೆ. ದಯವಿಟ್ಟು ಇಲ್ಲಿ ಕೆಲವಷ್ಟೇ ಮಂದಿಗಳು ಅವ್ರು ಕೊಟ್ಟಿರೋ ಭಾಗ್ಯನ ಉಪಯೋಗಿಸ್ಕೊತಾ ಇದಾರೆ. ಇನ್ನು ಎಲ್ಲಾರುನು ಇವಾಗ ಏನು ರೈತರಿದ್ದಾರೆ, ಏನು ನಮ್ ಕನ್ನಡಿಗರಿದ್ದಾರೆ, ಅವ್ರೆಲ್ಲಾರು ಅವ್ರು ಕೊಟ್ಟಿರೋ ಎಲ್ಲಾ ಬಗ್ಗೆನೂ ಉಪಯೋಗಿಸ್ಕೊತಾ ಇಲ್ಲ. ಎಲ್ಲೋ ಕೆಲವಷ್ಟು ಮಂದಿಗಳು ಅಷ್ಟೇ ಅದನ್ನ ಉಪಯೋಗಿಸ್ಕೊತಿದ್ರು. ಏನ್ ಹೇಳುದು ಇವಾಗೂ ಅಷ್ಟೇ ಅಲ್ವಾ ಅವ್ರು ಹೇಳ್ತಿದ್ರ ಭಾಗ್ಯಗಳು. ಇವಾಗೇನೋ 5 ವರ್ಷ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಯ್ತಾ ಇದ್ದೀನಿ ಅಂತ ಹೇಳ್ತಿರೋ. ಇವಾಗ ಮುಖ್ಯಮಂತ್ರಿ ಆಗಿದ ತಕ್ಷಣ ಯಾಕೆ ಅದನ್ನ ಚೇಂಜ್ ಮಾಡ್ತಿದ್ದಾರೆ? ಇವಾಗ ನಿಮ್ಗೆ ಗೃಹಲಕ್ಷ್ಮಿ ಬೇಕು ಅಂದ್ರೆ ಬೇರೆ ಬೇರೆ ತರ ಅರ್ಜಿಗಳನ್ನ ಸಲ್ಲಿಸ್ಬೇಕು ಅಂತ ಯಾಕೆ ಹೇಳ್ತಿದ್ದಾರೆ? ಇವಾಗ ಅದನ್ನೇ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಿತ್ತಲ್ವಾ? ಅವ್ರಿಗೆ ಭಯ ಇದೆ. ಇವಾಗ ಇವರು JDS ಅವರು, ಇವರು ಬಿಜೆಪಿ ಅವರು, ಇವ್ರು ಕಾಂಗ್ರೆಸ್ ಅವರು. ಇವಾಗ ಏನು ಕಾಂಗ್ರೆಸ್ ಪಕ್ಷದವ್ರು ಮಾತ್ರ ಇವಾಗ ಅವ್ರು ಏನು ಅರ್ಜಿ ಹಾಕಿ ಅಂತ ಹೇಳಿರ್ತಾರೆ ಅದನ್ನ ಹಾಕ್ತಾರೆ. ಇನ್ ಬೇರೆ ನಮ್ ಯಾವ ರೈತರು ಅರ್ಜಿ ಹಾಕಲ್ಲ ಸರ್. ನಮ್ ರೈತರಿಗೆ ಭೂಮಿ ಬೇಕು ಅಷ್ಟೇ, ಅವ್ರು ಕೊಡೋ ಯಾವ ಭಾಗ್ಯನೂ ಬೇಡ. ಅವ್ರು ಇಷ್ಟು ವರ್ಷದಿಂದನೂ ರೈತರು ಭೂಮಿಲಿ ಬೆಳೆ ಬೆಳೆದು ಜೀವನ ಸಾಗಿಸ್ಕೊಂಡು ಅವ್ರ ಮಕ್ಳು ಮೊಮ್ಮಕ್ಳು ಎಲ್ಲಾನು ನೋಡ್ಕೊಂಡ್ ಬಂದಿದ್ರೆ. ನಮ್ ತಾತ ಮುತ್ತಾತಿರು ಕೂಡ ಬೇರೆ ಇದು ಭೂಮಿಲಿ ಬೆಳೆ ಬೆಳೆದ್ರೇನೆ ಅವ್ರೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ಇವಾಗ ಏನ್ ಹೇಳ್ತಿದಾರೆ ಅಂತ ಅಂದ್ರೆ ಇವ್ರು AICT ಮಾಡ್ಬಿಟ್ರೆ ಉದಾರ ಆಗ್ಬಿಡ್ತಾರೆ ಅಂತ. ಎಲ್ಲಿಂದ ಉದಾರ ಆಗ್ಬಿಡ್ತಾರೆ ಸರ್ AICT ಮಾಡ್ಬಿಟ್ರೆ? ಈ ಕೆಲವೊಂದು AICT ಅಂದ್ರೆ ಏನು ಅದನ್ನ ರೈತರಿಗೆ ನೀವು ಅರಿವು ಮೂಡಿಸಿದೀರಾ? ಇವಾಗ ಓದಿರೋರ್ಗೆ ಅಷ್ಟೇ ಗೊತ್ತು AICT ಅಂತ ಅಂದ್ರೆ ಏನು ಅಂತ. ಮಿಕ್ಕಿದವ್ರಿಗೆ AICT ಅಂದ್ರೆ ಏನು? ಆದ್ರೆ ಪ್ರತಿಯೊಬ್ಬನಿಗೂ ಕೇಳ್ರಿ ಭೂಮಿ ಅಂದ್ರೆ ಏನು, ಕೃಷಿ ಅಂದ್ರೆ ಏನು ಅಂತ. ಪ್ರತಿಯೊಬ್ಬ ಹುಟ್ಟೋ ಮಗುವಿಂದ ಹಿಡಿದು ಇನ್ನೇ ನಾಳೆ ಸಾಯ್ತಾರೆ ಅನ್ನೋ ಮುದುಕರವರ್ಗುನು ಭೂಮಿ, ವ್ಯವಸಾಯ, ಕೃಷಿ ಅಂದ್ರೆ ಏನು ಅಂತ ಗೊತ್ತು. ಆದ್ರೆ AICT ಅಂದ್ರೆ ಏನು ಅಂತ ಗೊತ್ತಾ? ಇವ್ರು ಮಾಡೋ ಪ್ರಾಜೆಕ್ಟ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲಿ ನಿಜವಾಗ್ಲೂ ಬರಡು ಭೂಮಿ ಇದೆಯೋ, ಎಲ್ಲಿ ರೈತರು ಇರಲ್ವೋ, ಎಲ್ಲಿ ಕೃಷಿ ಮಾಡ್ತಾ ಇಲ್ವೋ, ಯಾರಿಗೆ ಯಾವ ಜನಗಳಿಗೆ ಕಷ್ಟ ಇದೆಯೋ, ಎಲ್ಲಿ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ವೋ ಅಂತ ಜಾಗದಲ್ಲಿ ಹೋಗಿ ನೀವು ದಯವಿಟ್ಟು ನೀವೇನು AICT GTB ಏನು ATBT ಕಂಪ್ನಿಗಳು ಇನ್ನೇನೇನು ಮಾಲು ಮತ್ತೊಂದು ಮಗದೊಂದು ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅದನ್ನ ಅಂತ ಸ್ಥಳಗಳಲ್ಲಿ ಮಾಡಿ ಅವರು ಕೂಡ ನಮ್ ತರ ಉದ್ಧಾರ ಆಗ್ಲಿ. ನಾವು ಕೃಷಿಲೇ ಉದ್ಧಾರ ಆಗಿದೀವಿ, ನಿಮ್ AICT ಇಂದ ನಾವೇನು ಉದ್ಧಾರ ಆಗೋ ಅವಶ್ಯಕತೆ ಇಲ್ಲ. ನಿಮಗೂ ಬೇಕಿದ್ರೆ ಯಾವ್ದಾದ್ರು ನಿಮ್ ಕಡೆಯವ್ರು ಇದ್ರೆ ಕಳಿಸಿ, ನಮ್ಮ ಕೃಷಿ ಭೂಮಿಲಿ ಅವ್ರಿಗೂ ಕೆಲಸನ ನಾವು ರೈತರೇ ಕೊಡ್ತೀವಿ. ಅವ್ರ ಹತ್ರದಿಂದ ಹೋಗಿ ಕೈ ಚಾಚೋ ಅವಶ್ಯಕತೆ ನಮ್ಗಿಲ್ಲ. ಆಮೇಲೆ ಇನ್ನೊಂದೇನು ಅಂದ್ರೆ ರೈತ ಯಾವತ್ತಿದ್ರು ರೈತಂದು ಕೊಡೋ ಕೈ ಹೊರ್ತು ಚಾಚೋ ಕೈ ಅಲ್ಲ. ಅವ್ರಿವತ್ತು ಏನಿವತ್ ಮುಖ್ಯಮಂತ್ರಿ ಆಗಿದ್ದಾರೆ, ಭಿಕ್ಷೆನ ಬೇಡಿ ನಮ್ಮ ರೈತರ ಹತ್ರ ಓಟ್ ಹಾಕ್ಸ್ಕೊಂಡು ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ ರೈತ ಯಾವತ್ತೂ ಮುಖ್ಯಮಂತ್ರಿ ಹತ್ರ ಕೈ ಚಾಚಕ್ ಹೋಗಲ್ಲ. ರೈತ ಯಾವತ್ತಿರೋ ರೈತನೇ ಯಾವಾಗ್ಲೂ ರೈತ ಇಸ್ ಫಾರ್ ಎವರ್, ರೈತ ಇಸ್ ಎ ಕಿಂಗ್ ಅಂತ ಹೇಳಕ್ ನಾ ಇಷ್ಟಪಡ್ತೀನಿ. ಕೊನೆಯದಾಗಿ ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊಳ್ತೀರಾ? ಸರ್ಕಾರಕ್ಕೆ ಏನ್ ಮನವಿ ಅಂದ್ರೆ ಈಗ ನಮ್ ಭೂಮಿ ನಮಗೆ ಬಿಟ್ಕೊಟ್ರೆ ಅಷ್ಟೇ ಸಾಕು ಅವ್ನಿಗೆ ನಾವು ಕೇಳ್ಕೊಳ್ಳೋದು. ನಾವ್ ಮೊದ್ಲಿಂದ ವ್ಯವಸಾಯ ಮಾಡ್ತಾ ಇದೀವಿ, ಇವನ್ ವ್ಯವಸಾಯದಲ್ಲಿ ಮುಂದುವರಿತೀವಿ. ನಾವ್ ಅಷ್ಟೇ ಅವ್ನ DK ಕೇಳ್ಕೊಳ್ಳೋದು ಏನಂದ್ರೆ ಅವನು ಈಗ ಈ ಏನು ಭೂತವಾದಿನ ಈಗ ಹೊಸ ಪಡೆದುಕೊಂಡು ಅವನೇ ಅದನ್ನ ಕೈ ಬಿಟ್ರೆ ಸಾಕು ಅಂತ ಹೇಳ್ತಾ ಇದ್ದೆ. ಶಿವಕುಮಾರ್ ಅವರು ಡೆಲ್ಲಿಗೆ ಮಂತ್ರಿ ಆಗಕ್ ಮುಂದೆ ಎಷ್ಟ್ ಸಾರಿ ಓಡಾಡಿದ್ರು ಸರ್, ಎಷ್ಟ್ ಖರ್ಚು ಮಾಡಿದ್ದಾರೆ ಸರ್, ಎಷ್ಟ್ ಲಕ್ಷ ಖರ್ಚು ಮಾಡಿದ್ದಾರೆ. ರೈತರು ಏನು ಅಂತ ಒಂದಿನ ಇಷ್ಟು ವರ್ಷ, ಈಗ 1.25 ವರ್ಷ ನಾವು ಮಾಡ್ತಾ ಇದೀವಿ ಹೋರಾಟ, ಒಂದಿನ ಬಂದಿದ್ದಾರೆ ಸರ್? ಅವರಿಗೆ ಯಾವ ರೈತರು ಬೇಕೋ ಅವ್ರನ್ನ ಅವ್ರ ಜಾಗದಲ್ಲಿ ಕರೆಸ್ಕೊಳ್ತಾರೆ, ಮಾತಾಡಿಸ್ತಾರೆ, ಕಳಿಸ್ತಾರೆ. ನಾವೆಲ್ಲ ಕಣ್ಣು ಕಾಣಿಸಲ್ವಾ ಸರ್? ನಾವು ಕಣ್ಣು ಕಾಣಿಸಲ್ವಾ ಸರ್? ಈ ಮರ ಗಿಡ ಎಲ್ಲ ಪ್ರತಿಯೊಂದು ಹಿಡ್ದು ಹಾಕಿ ಸರ್, ಅವ್ನ ಕಣ್ಣು ಕೊರೆ ಬಂದ್ಬಿಟ್ಟೈತೆ. ಬರಡು ಭೂಮಿ ಅಂದಿರೋರ್ಗೆ ಪ್ರತಿಯೊಂದು ಬೆಳೆನು ನಮ್ಮ ಹತ್ರ ಐತೆ, ಪ್ರತಿಯೊಂದು ತರಕಾರಿನೂ ನಾವು ಬೆಳ್ಕೊಂತೀವಿ. ಪ್ರತಿಯೊಂದು ಮರ ಗಿಡ, ಬಾಳೆಯಿಂದ ನೇರಳೆ ಗಿಡ ಮತ್ತೆ ನಿಂಬೆ ಹಣ್ಣು ಪ್ರತಿಯೊಂದು ಐತೆ. ಮಾವು, ತೆಂಗು, ಸಪೋಟೊ, ಹಳಸು, ನಮ್ ನೆಲ್ಲಿ ಗಿಡ ಏನ್ ಬೇಕು ಎಲ್ಲ, ಸೇಬು ಎಲ್ಲ ನಮ್ಗೆ ಏನ್ ಬೇಕು ಎಲ್ಲ ನಾವು ಆರೋಗ್ಯವಾಗಿದ್ದೀವಿ. ಈ ವಾತಾವರಣ ಅವ್ರು ಕೊಡ್ತಾರ ಸರ್ ಬೇರೆ ಕಡೆ?
ಈ ಗಾಳಿ ಕೊಡ್ತಾರ ಅವರು. ಅಲ್ಲ, ಇವತ್ತಿಗೆ ಏನಾಗಿದೆ ಅಂದ್ರೆ ಟೌನ್ ಅಲ್ಲಿ ಇರುವಂತ ಎಷ್ಟೋ ಜನರು ನೋಡಿ, ಏನೋ ಒಂದು ಹಂತದವರೆಗೂ ದುಡ್ದಾಗ ಒಂದಿಷ್ಟು ದುಡ್ಡು ಬಂದಾಗ ಅವ್ರೇನ್ ಮಾಡ್ತಿದ್ದಾರೆ, ಬೇರೆ ಕಡೆ ಹೋಗಿ ಜಮೀನನ್ನ ತಗೊಂಡು ಒಂದು ಫಾರ್ಮ್ ಹೌಸ್ ಅಂತ ಮಾಡ್ಕೊಂಡು ಶನಿವಾರ ಅಥವಾ ಭಾನುವಾರ ಆಯ್ತು ಅಂದ್ರೆ ಅಲ್ಲಿ ಬಂದಿರ್ಬೇಕು ಅಂತ ಅನ್ಕೊಳ್ತಾರೆ. ಆದ್ರೆ ಈಗ ಇಲ್ಲಿರುವಂತ ಜನರನ್ನ ಬೆಂಗಳೂರಿಗೆ ಹೋಗಿ ಅಂತ ಕಳ್ಸಿಕೊಡ್ತಿದ್ದಾರೆ. ಇಲ್ಲ ಸರ್, ನಮ್ಗೆ ಬೇಕಾಗಿರೋದೆಲ್ಲ ಇಲ್ಲೇ ಆಯ್ತಲ್ಲ ಸರ್, ನಾವು ಬೇಗ ವಾತಾವರಣ ಇಲ್ಲೇ ಇದೆ. ಅವರು ಯಾರೋ 2 ದಿನ ನೆಮ್ಮದಿ ನುಡಿಕೊಂಡು ಬರ್ಬೇಕು ಅಂತ ಅನ್ಕೊಂಡಿದ್ದಾರೆ. ನೀವೊಂದ್ ವಾರ ಪೂರ್ತಿ ನೆಮ್ಮದಿಯಾಗಿ ಇರ್ತೀರಾ, ದಿನ ಪೂರ್ತಿ ಯಾವಾಗಲೂ ನೆಮ್ಮದಿಯಾಗಿರ್ತೀರಾ. ಖುಷಿಯಾಗಿ ಇರ್ತೀವಲ್ಲ ಸರ್. ಅವ್ರು 1 ಕೋಟಿ ಅಲ್ಲ ಸರ್. ಅಲ್ಲ ಸರ್, ನಾವು ದುಡ್ಡು ತಗೊಂಡು ನಾವು ದುಡ್ಡ ತಿನ್ನಕಾಯ್ತದೆ ಸರ್. ನಾವು ನಮ್ದೇನದೆ ನಮ್ ಭೂಮಿ ನಮ್ಗ್ ಬಿಟ್ಬಿಡ್ಲಿ. ನಾವ್ ಹೆಂಗೋ ನಾವ್ ಜೀವನ ಮಾಡ್ತಿದ್ವಿ. ಇಷ್ಟು ವರ್ಷ ಜೀವನ ಮಾಡ್ತಿರ್ಲಿಲ್ವಾ? ಇಷ್ಟು ವರ್ಷ ಎಜುಕೇಶನ್ ತಗೊಂಡಿರ್ಲಿಲ್ವಾ? ಇಷ್ಟು ವರ್ಷ ನಾವು ಸೌಲಭ್ಯದಲ್ಲಿರ್ಲಿಲ್ವಾ? ಈಗ ಇವ್ರು ಬಂದು ನಮ್ಮ ಉದ್ಧಾರ ಮಾಡೋದೇನ್ ಸರ್? ಈಗ 3 ವರ್ಷ ಆಯ್ತು ಎಲೆಕ್ಷನ್ ಇದಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಆವಾಗಿಂದ ಕಾಂಗ್ರೆಸ್ ಸರ್ಕಾರ ಇರ್ಲಿಲ್ವಾ ಸರ್? ಈಕೆ ಸರ್ಕಾರ ಬಂದ ತಕ್ಷಣ ಇದು ಐಟಿ ಕಂಪ್ನಿ ಹೋಗ್ಬಿಡ್ಬೇಕು ಅಂದ್ರೆ ಅದೇಂಗ್ ಸರ್ ನ್ಯಾಯ? ಅವ್ನು ಬಂದಿ ರೈತರನ್ನ ಯಾವ ಬಂದಿ ಇಲ್ಲಿ ಸಭೆ ಮಾಡಿ ನಿಮ್ ಕೇಳಿ ನಮ್ಗೆ ಭೂಮಿ ಕೊಡು, ಹಿಂಗಾಗಿ ನಾವು ಕೊಡ್ತೀವಿ 2 ಕೋಟಿ ಕೊಡ್ತೀವಿ, ನಿಮ್ ಭೂಮಿ ಬಿಟ್ಕೊಡ್ರಿ ಅಂತ ಬಂದ್ ಕೇಳವನ ಸರ್? ಇಲ್ವಲ್ಲ. ಈಗ ಯಾರ ಒಪ್ಪಿಗೆ ತಗೊಂಡು ಮಾಡವನ? ಏನಿಲ್ಲ, ಯಾವ ಒಬ್ಬನು ಬಂದಿಲ್ಲ. ರೈತರ ಬಗ್ಗೆ ಏನು ತಿಳ್ಕೊಳ್ಳಿಲ್ಲ. ಏಕಾಕಿ ಎಲ್ಲೋ ಕೂತ್ಕೊಂಡು ಇವನು ಏನು ಅಂತಂದ್ರೆ ಬಾಲಕೃಷ್ಣ ಅವರು, ಡಿ.ಕೆ. ಶಿವಕುಮಾರ್ ಅವರು, ಮತ್ತೆ ಯಾರು ಈ ಕಾಂಗ್ರೆಸ್ ನ ಮುಖಂಡರುಗಳಿದ್ದೀರಾ, ಫಸ್ಟ್ ಆಫ್ ಆಲ್ ಬರಡು ಭೂಮಿ ಅಂತ ಏನ್ ಹೇಳಿದಿರಾ ಅವರೆಲ್ಲಾರು ದಯವಿಟ್ಟು ನಮ್ಮ ಬೈರಮಂಗಲ ಗ್ರಾಮ ಪಂಚಾಯತಿ ಮತ್ತೆ ಕಂಚನಗಾರನಹಳ್ಳಿ ಗ್ರಾಮ ಪಂಚಾಯತಿ ಎಷ್ಟು ಹಳ್ಳಿಗಳನ್ನ ಅಕ್ವೇರೇಷನ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರು ಅಷ್ಟು ಹಳ್ಳಿಗಳಿಗೆ ಮಾತ್ರನೇ ಭೇಟಿ ಕೊಡಿ ಸಾಕು. ಬರಡು ಭೂಮಿನ ಕೃಷಿ ಭೂಮಿನ ಅಂತ ಗೊತ್ತಾಗುತ್ತೆ. ಆಮೇಲೆ ನೀವು ಮಾತಾಡಿ. ನೀವ್ ಎಲ್ಲೋ ಕುತ್ಕೊಂಡ್ ಮಾತಾಡೋದಲ್ಲ, ನಮ್ ಎದುರುಗಡೆ ಬಂದ್ ಮಾತಾಡಿ. ನಾವು ನಿಮ್ ಎದುರುಗಡೆ ಫೈಟ್ ಮಾಡಕ್ಕೆ ನಾವು ರೆಡಿ ಇದೀವಿ. ನಿಮ್ಗೆ ಧೈರ್ಯ ಇದ್ರೆ ಬಂದು ಇಲ್ಲಿ ಮಾತಾಡಿ. ಎದುರುಗಡೆನೆ ಇದು ಬರಡು ಭೂಮಿನ ಕೃಷಿ ಫಲವತ್ತಾಗೈತಾ ಫಲವತ್ತಾಗಿಲ್ವಾ ಅಂತ ಗೊತ್ತಾಗುತ್ತೆ. ದಯವಿಟ್ಟು ನೀವು ಬರ್ಲೇಬೇಕು. ನಿಮ್ಮಲ್ಲಿ ಒಂದು ಮನವಿ ಸರ್, ನೀವ್ ನೆಕ್ಸ್ಟ್ ಬರ್ಬೇಕಾದ್ರೆ ಅವ್ರನ್ನೆಲ್ಲ ಜೊತೆ ಬರ್ಬೇಕು ಸರ್ ನೀವು. ಅದೇ ನಮ್ ಸಂತೋಷ. ಅವ್ರು ಬಂದು ತನಕ ನೋಡ್ಬೇಕು. ಅವ್ರ ಭೂಮಿ ಬಿಟ್ಕೊಡ್ರಿ ಅಂತ ಕೇಳ್ಬೇಕು. ಅವ್ರು ಬಂದಿ ನಮ್ ಕಣ್ ತುಂಬಾ ನೋಡಿದ್ರೆ ಇಲ್ಲಿ ಏನೇನೈತೆ ಪರಿಸರದಲ್ಲಿ ಅಂತ ಎಲ್ಲ ಅವ್ರಿಗೆ ಗೊತ್ತಾಯ್ತದೆ, ಹುಸಿ ಅರ್ಥ ಆಯ್ತದೆ. ಅವ್ರೇನ್ ಇಲ್ಲಿವರೆಗೂ ನೋಡ್ರಲ್ಲ ಅಂತ ಅನ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಗೊತ್ತಿದ್ದೆ ಎಲ್ಲ ನೋಡವ್ರೆ. ಮಾತಾಡೋದು ದೊಡ್ಡಸ್ತಿಗೆ ಅಲ್ಲ, ಬಂದು ಫೇಸ್ ಟು ಫೇಸ್ ಹೋರಾಡ್ಬೇಕಲ್ವಾ? ಅದು ತಾನೇ ನಿಜವಾದ್ರು. ನೀನು ಮುಖ್ಯಮಂತ್ರಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ನೋಡಿ ಸರ್, ಇಲ್ಲೆಲ್ಲ ಸುತ್ತ ಇರೋದೆಲ್ಲ ನಮ್ದು ಸ್ವಂತ ಜಮೀನೇನೆ ಸರ್. ಸುತ್ತ ನೋಡ್ಕೊ ಬನ್ನಿ. ಎಲ್ಲಿ ಬನ್ನಿ. ಇವಾಗ ಆಳ್ಸ್ನಾಳ್ ಮನೇಲಿ ಒಂದೈತೆ, ಅದ್ ತಿನ್ ನೋಡಿ ಸರ್. ಏನಾದ್ರೂ ನೀವು ಇಂತ ವಾತಾವರಣ, ಇಂತ ಹಣ್ಣುಗಳನ್ನ ಬಿಟ್ಟು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದಾರೆ ಅಂತ ಹೇಳ್ತಿದಾರಲ್ಲ. ಇವಾಗ ಅವರು ಪ್ರಪಂಚನ ನಮ್ ದೇಶನ ಉದ್ಧಾರ ಮಾಡ್ಬೇಕು, ಇವಾಗ ನಂಬರ್ 1 ಮಾಡ್ಬೇಕು ಅಂತ ಹೊರಟಿದ್ದಾರೆ. ಇವಾಗ ಅಮೆರಿಕದಲ್ಲೂ ಕೃಷಿ ಮಾಡ್ತಾರೆ, ಎಲ್ಲ ಕೃಷಿ ಮಾಡ್ತಿದ್ದಾರೆ. ಅಲ್ಲ, ಇವರು ಟೌನ್ಶಿಪ್ ನ ಮಾಡ್ತೀವಿ ಅಂತ ಹೇಳಿರ್ತಾರೆ. ಆ ಕಾರಣಕ್ಕೆ ಯಾವ್ದಪ್ಪ ಮಾಡಿ ಒಳ್ಳೇದು ಅಂತ ಹೇಳಿರ್ತಾರೆ. ಈ ಜಾಗದಲ್ಲಿ ಬಿಡದಿಯಲ್ಲಿ ಮಾಡ್ತೀವಿ ಅಂತ ವ್ಯವಸಾಯ ಭೂಮಿನೇ ಮಾಡ್ತಾರೆ ಅಂತ. ಇವಾಗ ಸುಳ್ಳುಗಳು ಏನಕ್ಕೆ ಹೇಳ್ಬೇಕಂತ ನಾವು ಕೇಳ್ತಾ ಇರೋದು. ನಾವು ರೈತರು ಅಂತ ನಾವು ಕೋಟಿ ಸರಿ ಕೂಗಿ ಹೇಳ್ಕೊತೀವಿ. ಆದ್ರೆ ಅವ್ರು ನನ್ ಮುಖ್ಯಮಂತ್ರಿ ಅಂತ ಹೇಳ್ಕೊಳಕ್ ಸಾಧ್ಯ ಇಲ್ಲ. ನೆಕ್ಸ್ಟ್ ಇವತ್ತೇನ್ ಹಾಲಿ ಆಗೋರೆ ನೆಕ್ಸ್ಟ್ ಮಾಜಿ ಆಯ್ತಾರೆ. ಆದ್ರೆ ನಮ್ ರೈತ ಯಾವತ್ತು ರೈತನೇ. ಇವತ್ತು ಮಾಜಿ ರೈತ, ಹಾಲಿ ರೈತ ಅಂತ ರೈತ ಯಾವತ್ತಿರು ರೈತನೇ. ರೈತರು ಎಷ್ಟೇ ವಯಸ್ಸಾಗಿದ್ರು ರೈತರು ಅವ್ರ ಕೃಷಿ ಅವರು ಇದು ಮಾಡೇ ಮಾಡ್ತಾರೆ ಸರ್. ಈ ವಯಸ್ಸಾಗ ರಿಟೈರ್ಡ್ ಯಾವ್ದು ಆಗಲ್ವಲ್ಲ ಸರ್. ಅವ್ರ ಅಧಿಕಾರ ಶಾಶ್ವತ ಅಲ್ಲ, ಅವ್ರು ಹೇಳ್ತಾರೆ ಈ ಇದ್ ಕೊಡ್ತಿದ್ರು, ಗೃಹಲಕ್ಷ್ಮಿ ಕೊಡ್ತಿದ್ರು, ಬಸ್ ಫ್ರೀ ಬಿಟ್ಟಿದ್ರು ಅಂತ. ನಾವ್ ಇಷ್ಟ ದಿನ ಅವನ್ದೇನ್ ಎತ್ಕೊಂಡು ಜೀವನ ಮಾಡ್ತಿದ್ವಾ ಸರ್ ನಾವು? ಈಗ ಅವ್ನ ನಾವು ಬಸ್ಸಲ್ಲಿ ಮೊದ್ಲು ಹೋಯ್ತಾನೆ ಇರ್ಲಿಲ್ವಾ? ನಾವ್ ಅವ್ನ 2,000 ನೆಚ್ಕೊಂಡೆ ನಾವ್ ಜೀವನ ಮಾಡ್ತಿದ್ವಾ? ನಾವು ಲಕ್ಷ ದುಡಿತೀವಿ, ವರ್ಷಕ್ಕೆ 2 ಲಕ್ಷ 3 ಲಕ್ಷ ದುಡಿತೀವಿ. ಅವ್ನ್ ಕೊಡೋದ್ ಕಟ್ಕೊಂಡ್ ನಮ್ಗೇನ್ ಬೇಕು ಸರ್? ಹೌದು ಸರ್, ನಾವು ಅವಾಗ ಊಟ ಮಾಡ್ತಿದ್ವಿ, ಇವಾಗೂ ಅದೇ ಊಟ ಮಾಡ್ತಾ ಇದೀವಿ. ಅವ್ರು ಗೃಹಲಕ್ಷ್ಮಿ ನೆಚ್ಕೊಂಡು ಅವ್ರು ನಮ್ಗ್ ಬರೋದೇ ಇಲ್ಲ. ನಾವ್ ಅವ್ರು ಕಾಯ್ಕೊಂಡಿದೀವ. ನಾವು ಗೃಹಲಕ್ಷ್ಮಿ ಕೊಡಿ, ನೀವು ನಮ್ಗೆ ಅನ್ನದಾತ ನಾವ್ ಕೊಡಿ ಅಂತ. ನಾವ್ ಬೆಳಿತೀವಿ, ನಾವ್ ತಿಂತೀವಿ. ಅವ್ರ ಗೃಹಲಕ್ಷ್ಮಿ ಅವರೇ ಇಟ್ಕೊಳ್ಳಿ, ಅವ್ರ ದುಡ್ಡು ಅವರೇ ಔಟ್ ಆಫ್ ಸ್ಟೇಟ್ ಎಲ್ಲ ನಾವು ಟ್ರಿಪ್ ಹೋಗ್ತೀವಿ. ಅವಾಗ ಗೃಹಲಕ್ಷ್ಮಿ ಅಂತ ಆಧಾರ್ ಕಾರ್ಡ್ ತರ್ಸ್ಬಿಟ್ಟು ಹೋಗಕ್ಕಾಗುತ್ತಾ? ನಾವು ಲಕ್ಷಾಂತರ ರೂಪಾಯಿ ಮಾಡ್ಕೊಂಡು ಹೋಗಿ ಟ್ರಿಪ್ ಬರ್ತೀವಿ. ನಮ್ಮೂರಿಗೆ ಬಸ್ ವ್ಯವಸ್ಥೆ ಇಲ್ಲ. ನಾವು ಸ್ವಂತ ವೆಹಿಕಲ್ ಅಲ್ಲೇ ಓಡಾಡೋದು. ಇಷ್ಟು ವರ್ಷ ಸ್ವಂತ ವೆಹಿಕಲ್ ಅಲ್ಲಿ ಓಡಾಡಿದ್ವಿ. ಇವ್ರು ಫ್ರೀ ಬಸ್ ತಗೊಂಡ್ ನಾವೇನ್ ಸರ್ ಮಾಡೋದ?
ಎಲ್ಗ್ ಹೋಗೋಣ ಸರ್? ನಾವ್ ಎಲ್ಲ ಹೋದ್ರೂ ನಾವು ಫ್ರೀ ಬಸ್ ನಾವ್ ಯೂಸೇ ಮಾಡಿಲ್ಲ ಸರ್. ಇವರು ಫ್ರೀ ಬಸ್ ತಗೊಂಡು ನಾವೆಲ್ಗ್ ಹೋಗೋಣ? ಗೃಹಲಕ್ಷ್ಮಿ 2,000 ತಗೊಂಡು ಯಾವ ಟ್ರಿಪ್ ಹೋಗೋಣ ಹೇಳಿ ಸರ್? ಇವ್ರು ಕೊಡೋ 2,000ನ ಇವ್ರು 100 ಕೋಟಿ ಎಲ್ಲ 500 ಕೋಟಿ ಕೊಡ್ತೀನಿ ಅಂದ್ರೂ ನಾವು ಜಮೀನ್ ಬಂತು ನಮ್ ಭೂಮಿ ಅಂತ ಬಿಟ್ಕೊಡಲ್ಲ ಸರ್. ಬಿಡದಿಯ ರೈತ ಹೋರಾಟ ಅಂತ ಬಂದಾಗ ನಾನು ಕೂಡ ಕೆಲ ದಿನಗಳಿಂದ ಈ ಒಂದು ರೈತರೇನ್ ಹೋರಾಟ ಮಾಡ್ತಿದ್ರ ಇದನ್ನ ಫಾಲೋ ಮಾಡ್ಕೊಂಡು ಬಂದಿರುವಂತದ್ದು. ಅಂಡ್ ಇಲ್ಲಿರುವಂತ ಹಲವಾರು ಹಳ್ಳಿಗಳಿಗೆ ಭೇಟಿಯನ್ನ ಕೊಟ್ಟಿದ್ದೀನಿ. ಅಂಡ್ ಒಂದು ನಾನು ಏನ್ ಹೇಳ್ಬೋದು ಅಂದ್ರೆ ನನ್ನ ಊರು ಅಥವಾ ನಾನು ನೋಡಿರುವಂತ ಹಳ್ಳಿಗಳಿಗಿಂತ ವಿಶೇಷವಾಗಿ ಈ ಊರು ಹಚ್ಚ ಹಸಿರಾಗಿರುವಂತದ್ದು. ಈಗ ಮಳೆಗಾಲ ಆ ಕಾರಣಕ್ಕೆ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಆಗಲ್ಲ. ಇಲ್ಲಿ ಬೇಸಿಗೆಲ್ಲೂ ಕೂಡ ಇದೇ ರೀತಿ ಇರುತ್ತೆ. ಕಾರಣ 150 ಅಡಿ 200 ಅಡಿಗೆ ಒಂದು ಬೋರ್ವೆಲ್ ಅಲ್ಲಿ ನೀರ್ ಸಿಗುತ್ತೆ ಅನ್ನೋದಾದ್ರೆ ಅದು ಸಮೃದ್ಧವಾಗಿರುತ್ತೆ. ಅದನ್ನ ಯಾರು ಕೂಡ ಇದನ್ನ ಬಂಜರ್ ಭೂಮಿ ಅಂತ ಹೇಳಿ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಒಂದು ಇನ್ನು ಎರಡನೇ ವಿಚಾರ ಬರೋದಾದ್ರೆ ಆ ಭೂಮಿನೂ ಉಳಿಲಿ, ಈ ಹಳ್ಳಿನೂ ಉಳಿಲಿ, ಜೊತೆಯಲ್ಲಿ ಇಲ್ಲಿವರೆಗೂ ನಿಮ್ಮ ಒಂದು ಕುಟುಂಬ ಏನ್ ಬಂದಿದೆ ಈ ಕುಟುಂಬ ಯಾವಾಗ್ಲೂ ನಗ್ನಗ್ತಾ ಹೀಗೆ ಇರ್ಲಿ ಅಂತೇಳಿ ನಾವು ಆಶಿಸ್ತೀವಿ. ಮುಂದೆ ಏನಾಗುತ್ತೆ ಕಾದ್ ನೋಡೋಣ. ಅಂಡ್ ಇನ್ನೊಂದು ರೈತರಲ್ಲೂ ಏನ್ ತಿಳ್ಕೊಳ್ಬೇಕು ಅಂದ್ರೆ 450 460 ದಿನ ಆಯ್ತಪ್ಪ ಇಷ್ಟೆಲ್ಲ ಹೋರಾಟ ಮಾಡೋದು ಏನು ಸಿಗ್ಲಿಲ್ಲ ಅಂದ್ರೆ ಯಾರಿಗ್ ಗೊತ್ತು 461ನೇ ದಿನಕ್ಕೆ ಸಿಗ್ಬೋದು, 470 ದಿನಕ್ಕೆ ಸಿಗ್ಬೋದು. ಆ ಕಾರಣಕ್ಕೆ ಯಾರು ಕೂಡ ಹಿಂಜರಿಬೇಡಿ, ಎಲ್ಲರೂ ಇದೇ ರೀತಿಯ ಹೋರಾಟವನ್ನ ಮುಂದುವರಿಸಿ ನಿಮ್ಗೆ ಸಾಧ್ಯ ಆದಷ್ಟು ಎಲ್ಲರೂ ಕೂಡ ಪ್ರೋತ್ಸಾಹನ ಕೊಡಿ ಅಂತ ನಾವು ಕೇಳ್ಕೊಳ್ತೀವಿ. ಅಂಡ್ ನಾವು ಕೂಡ ಪ್ರೋತ್ಸಾಹವನ್ನು ಕೊಡ್ತೀವಿ. ಧನ್ಯವಾದ. ಧನ್ಯವಾದ.